ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ ಬ್ರಾಂಚ್ ಅಕೌಂಟ್ಸ್ ಡೆಟರ್ ಮೆಥಡ್ಸ್ ಇಲಸ್ಟ್ರೇಷನ್ 6 ವರೆಗೂ ನೋಡಿದ್ವಿ. ಸೊ ಇವತ್ತು ನೆಕ್ಸ್ಟ್ ಇಲಸ್ಟ್ರೇಷನ್ 7 ಇಂದ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲೊಂದು ಚಿಕ್ಕ ಟಾಪಿಕ್ ಕೊಟ್ಟಿದ್ದಾರೆ, ಅದನ್ನ ಕಂಟಿನ್ಯೂ ಮಾಡೋಣ. ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ ಗೂಡ್ಸ್ ರಿಟರ್ನ್ಡ್ ಅಂಡ್ ಕ್ಯಾಶ್ ರೆಮಿಟೆಡ್ ಬೈ ಬ್ರಾಂಚ್ ಕಸ್ಟಮರ್ಸ್ ಡೈರೆಕ್ಟ್ಲಿ ಟು ಹೆಡ್ ಆಫೀಸ್ ಅಂತ ಅಂದ್ರೆ ಗೂಡ್ಸ್ ರಿಟರ್ನ್ ಅಂತಂದ್ರೆ ಹೆಡ್ ಆಫೀಸ್ಗೆ ಡೈರೆಕ್ಟ್ ಆಗಿ ಗೂಡ್ಸ್ ರಿಟರ್ನ್ ಬಂದಿರೋದು, ಮತ್ತೆ ಡೈರೆಕ್ಟ್ ಕಸ್ಟಮರ್ಸ್ ಅಂತಂದ್ರೆ ಡೆಟರ್ಸ್ ಇಂದ ಡೈರೆಕ್ಟ್ ಆಗಿ ಹೆಡ್ ಆಫೀಸಿಗೆ ಬಂದಿದ್ರೆ ಏನ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಕಸ್ಟಮರ್ಸ್ ಡೈರೆಕ್ಟ್ಲಿ ಟು ಹೆಡ್ ಆಫೀಸ್ ಅಲ್ಲಿ ಬ್ರಾಂಚ್ ಅಕೌಂಟ್ ಅಲ್ಲಿ ಏನ್ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಅಂದ್ರೆ treat like goods returned by branch to head office and thus show the cost or invoice price as the case may be of these goods on credit side of a branch account ಅಂತ ಅಂದ್ರೆ ಹೆಂಗೆ ಅಂದ್ರೆ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಹೆಡ್ ಆಫೀಸ್ಗೆ ಗೂಡ್ಸ್ ರಿಟರ್ನ್ ಆದ್ರೆ ಬ್ರಾಂಚ್ ಇಂದ ಹೆಡ್ ಆಫೀಸ್ಗೆ ಗೂಡ್ಸ್ ರಿಟರ್ನ್ ಆದ್ರೆ ಏನ್ ಟ್ರೀಟ್ಮೆಂಟ್ ಮಾಡ್ತೀವೋ ಅದೇ ಟ್ರೀಟ್ಮೆಂಟ್ ಮಾಡಬೇಕು. ಅಕಸ್ಮಾತ್ ಡೆಟರ್ಸ್ ಹೆಡ್ ಆಫೀಸ್ಗೆ ಡೈರೆಕ್ಟ್ ಆಗಿ ಗೂಡ್ಸ್ ಇದ್ ಮಾಡಿದ್ರೆ ನಾವಿಲ್ಲಿ ಏನ್ ಜರ್ನಲ್ ಎಂಟ್ರೀಸ್ ನೋಡಿದ್ವಿ. ಇಲ್ಲಿ ಜರ್ನಲ್ ಎಂಟ್ರೀಸ್ ಏನ್ ಮಾಡಿದ್ವಿ, ವೆನ್ ಗೂಡ್ಸ್ ಆರ್ ರಿಟರ್ನ್ ಬೈ ದ ಬ್ರಾಂಚ್ ಆರ್ ಬ್ರಾಂಚ್ ಕಸ್ಟಮರ್ ಡೈರೆಕ್ಟ್ಲಿ ಟು ದ ಹೆಡ್ ಆಫೀಸ್ ಅಂತಂದ್ರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಟು ಬ್ರಾಂಚ್ ಅಕೌಂಟ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಕೌಂಟ್. ಸೊ ಅದೇ ಎಂಟ್ರಿ ಬರುತ್ತೆ. ಅಮೌಂಟ್ ಯಾವ್ದು ಮಾಡಬೇಕು ಅಂತ ಅಂದ್ರೆ ಕಾಸ್ಟ್ ಅಥವಾ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಯಾವ ಪ್ರೈಸ್ ಅಲ್ಲಿ ನಮ್ಗೆ ಅವರು ಟ್ರಾನ್ಸ್ಫರ್ ಮಾಡಿದ್ರು ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ, ಅದೇ ಪ್ರೈಸ್ ಅಲ್ಲೇನೆ ನಾವು ಮತ್ತೆ ಅದನ್ನ ಶೋ ಮಾಡ್ಬೇಕಾಗುತ್ತೆ. ಅದನ್ನ ಕ್ರೆಡಿಟ್ ಸೈಡ್ ಆಫ್ ಎ ಬ್ರಾಂಚ್ ಅಕೌಂಟ್ ಅಲ್ಲಿ ಶೋ ಮಾಡಬೇಕು. ಅಕಸ್ಮಾತ್ ಅದನ್ನ ಟ್ರೀಟ್ಮೆಂಟ್ ಆಫ್ ಮೆಮೊರಂಡಮ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಲ್ಲಿ ಆದ್ರೆ ಶೋ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದಿಸ್ ಗೂಡ್ಸ್ ಆನ್ ಕ್ರೆಡಿಟ್ ಸೈಡ್ ಆಫ್ ಎ ಬ್ರಾಂಚ್ ಡೆಟರ್ಸ್ ಅಕೌಂಟ್. ಈ ಗೂಡ್ಸ್ ಇನ್ ಸೆಲ್ಲಿಂಗ್ ಪ್ರೈಸ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸಬೇಕು. ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸಬೇಕು. ನೆಕ್ಸ್ಟ್ ಕ್ಯಾಶ್ ರೆಮಿಟೆಡ್ ಬೈ ಬ್ರಾಂಚ್ ಕಸ್ಟಮರ್ಸ್ ಡೈರೆಕ್ಟ್ಲಿ ಟು ಹೆಡ್ ಆಫೀಸ್ ಅಂತ ಅಂದ್ರೆ ಡೆಟರ್ಸ್ ಇಂದ ಡೈರೆಕ್ಟ್ ಆಗಿ ಹೆಡ್ ಆಫೀಸ್ಗೆ ಕ್ಯಾಶ್ ಏನಾನ ಬಂದ್ರೆ ಬ್ರಾಂಚ್ ಡೆಟರ್ಸ್ ಇಂದ, ಆಗ ಬ್ರಾಂಚ್ ಅಕೌಂಟ್ ಅಲ್ಲಿ ಟ್ರೀಟ್ ಲೈಕ್ ಕ್ಯಾಶ್ ರೆಮಿಟೆಡ್ ಬೈ ಬ್ರಾಂಚ್ ಟು ಹೆಡ್ ಆಫೀಸ್ ಅಂಡ್ ದ ಶೋ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್ ಅಂತ ಅಂದ್ರೆ ಬ್ರಾಂಚ್ ಹೆಡ್ ಆಫೀಸ್ಗೆ ಕಳಿಸಿದೆ ಅಂತ ಟ್ರೀಟ್ ಮಾಡಬೇಕು. ಅದನ್ನ ಬ್ರಾಂಚ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸಬೇಕು. ಅದೇ ತರ ಅಕಸ್ಮಾತ್ ಮೆಮೊರಂಡಮ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಲ್ಲ ಆದ್ರೆ ಶೋ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಡೆಟರ್ಸ್ ಅಕೌಂಟ್. ಸೇಮ್ ಇಲ್ಲಿ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸಬೇಕು. ಇಲ್ಲಿ ಕೊಟ್ಟಿರೋದೇನು ಡೆಟರ್ಸ್, ಅಕಸ್ಮಾತ್ ಗೂಡ್ಸ್ ಏನಾದ್ರು ಹೆಡ್ ಆಫೀಸ್ಗೆ ಡೈರೆಕ್ಟ್ ಆಗಿ ಡೆಟರ್ಸ್ ಕೊಟ್ರೆ, ಅದೇ ತರ ಕ್ಯಾಶ್ ಏನಾದ್ರು ಹೆಡ್ ಆಫೀಸ್ಗೆ ಡೈರೆಕ್ಟ್ ಆಗಿ ಡೆಟರ್ಸ್ ಏನಾದ್ರು ಕೊಟ್ರೆ ಏನ್ ಎಂಟ್ರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಮಿಲರ್ ಆಗಿ ಇದೆ. ಇಲ್ಲಿ ಟ್ರೀಟ್ಮೆಂಟ್ ಆಫ್ ಬ್ರಾಂಚ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬ್ರಾಂಚ್ ಅಕೌಂಟಿಂಗ್ ಮಾಡಬೇಕು. ಇಲ್ಲೂ ಅಷ್ಟೇ ಕ್ರೆಡಿಟ್ ಸೈಡ್ ಆಫ್ ಕ್ರೆಡಿಟ್ ಸೈಡ್ ಬ್ರಾಂಚ್ ಅಕೌಂಟ್ ಮಾಡಬೇಕು. ಕ್ಯಾಶ್ ಬಂದ್ರು ಅದೇ ಕ್ರೆಡಿಟ್ ಸೈಡ್ ಅಲ್ಲೇ ಬರುತ್ತೆ, ಡೆಟರ್ಸ್ ಏನಾನ ಕೊಟ್ಟರು ಕ್ರೆಡಿಟ್ ಸೈಡ್ ಅಲ್ಲೇ ಬರುತ್ತೆ ಬ್ರಾಂಚ್ ಅಕೌಂಟ್ ಅಲ್ಲಿ. ಅಕಸ್ಮಾತ್ ಮೆಮೊರಂಡಮ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಲ್ಲಿ ಆದ್ರೆ ಕ್ರೆಡಿಟ್ ಸೈಡ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಲ್ಲಿ ಬರುತ್ತೆ. ಬ್ರಾಂಚ್ ಡೆಟರ್ಸ್ ಅಕೌಂಟ್ ಗೂಡ್ಸ್ ಆದ್ರೂ ಕ್ರೆಡಿಟ್ ಸೈಡ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಲ್ಲೇ ಬರುತ್ತೆ. ಕ್ಯಾಶ್ ಕಳಿಸಿದ್ರು ಕ್ರೆಡಿಟ್ ಸೈಡ್ ಆಫ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಬರುತ್ತೆ. ಇದನ್ನ ನಾವು ನೆನ್ಪಿಟ್ಕೋಬೇಕು. ಟ್ರೀಟ್ಮೆಂಟ್ ಆಫ್ ಗೂಡ್ಸ್ ರಿಟರ್ನ್ ಅಂಡ್ ಕ್ಯಾಶ್ ರೆಮಿಟೆಡ್ ಬೈ ಡೈರೆಕ್ಟ್ಲಿ ಟು ಹೆಡ್ ಆಫೀಸ್, ಕಸ್ಟಮರ್ಸ್ ಇಂದ, ಬ್ರಾಂಚ್ ಇಂದ ಅಲ್ಲ, ಕಸ್ಟಮರ್ಸ್ ಇಂದ. ಈ ಕ್ವಶನ್ ಅಲ್ಲಿ ನಮ್ಗೆ ಏನ್ ಕೊಟ್ಟಿದ್ರು, ನಮ್ಗೆ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಟು ಹೆಡ್ ಆಫೀಸ್ ಕೊಟ್ಟಿದ್ರು, ಮತ್ತೆ ರಿಟರ್ನ್ ಬೈ ಕಸ್ಟಮರ್ಸ್ ಟು ಬ್ರಾಂಚ್ ಕೊಟ್ಟಿದ್ರು. ಇಲ್ಲೆಲ್ಲೂ ಕೊಟ್ಟಿಲ್ಲ ಆತರ. ಸೊ ನಾವು ಈ ಅಡ್ಜಸ್ಟ್ಮೆಂಟ್ ಇಲ್ಲೆಲ್ಲೂ ಕೊಟ್ಟಿಲ್ಲ. ನೆಕ್ಸ್ಟ್ ಬರೋ ಕ್ವಶನ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಕೊಡ್ಬೋದು. ಸೊ ನಾವು ಇದನ್ನ ಒಂದ್ಸರಿ ಸರಿಯಾಗಿ ನೋಡ್ಕೊಂಡ್ರೆ ಅಲ್ಲಿ ಕನ್ಫ್ಯೂಸ್ ಆಗಲ್ಲ. ನೆಕ್ಸ್ಟ್ ಇಲಸ್ಟ್ರೇಷನ್ 7 ನೋಡೋಣ. ಇಲ್ಲಿ illustration 7 taking the same information as given in previous illustration 3 along with the following information prepare the Delhi branch account. ನಾವಿಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ ನೋಡಿದ್ವಲ್ಲ, ಅದೇ ಅಡ್ಜಸ್ಟ್ಮೆಂಟ್ ಇಲ್ಲಿ ಕೊಟ್ಟಿರೋದು ನೋಡಿ. ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಕಸ್ಟಮರ್ಸ್ ಡೈರೆಕ್ಟ್ಲಿ ಹೆಡ್ ಆಫೀಸ್ 12,000 rupees. ಕ್ಯಾಶ್ ರೆಮಿಟೆಡ್ ಬೈ ಬ್ರಾಂಚ್ ಕಸ್ಟಮರ್ ಡೈರೆಕ್ಟ್ಲಿ ಟು ಹೆಡ್ ಆಫೀಸ್ 2,80,000. ಪ್ರಿಪೇರ್ ದ ಡೆಲ್ಲಿ ಬ್ರಾಂಚ್ ಅಕೌಂಟ್ ಅಂತ ಅಂದ್ರೆ ಇವೆರಡು ಕ್ರೆಡಿಟ್ ಸೈಡ್ ಬರುತ್ತೆ ನಮ್ಗೆ. ಇಲ್ಲಿ ನಾವು ಇದು ಓದಿದ್ವಿ, ಬ್ರಾಂಚ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಅಕಸ್ಮಾತ್ ಮೆಮೊರಂಡಮ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಲ್ಲಾದ್ರೂ ಕೂಡ ಕ್ರೆಡಿಟ್ ಸೈಡೇ ಬರುತ್ತೆ. ಎರಡ್ ಕಡೆನೂ ಕ್ರೆಡಿಟ್ ಸೈಡೇ ಬರುತ್ತೆ. ಫಸ್ಟ್ ನಾವು ಡೆಟರ್ಸ್ ಅಕೌಂಟ್ ನೋಡೋಣ, ಬ್ರಾಂಚ್ ಡೆಟರ್ಸ್ ಅಕೌಂಟ್ ನೋಡೋಣ, ಆಮೇಲೆ ಬ್ರಾಂಚ್ ಅಕೌಂಟ್ ನೋಡೋಣ. ಫಸ್ಟ್ ಸೇಮ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಓಪನಿಂಗ್ ಡೆಟರ್ಸ್ 1,40,000 ಇದೆ. ಓಪನಿಂಗ್ ಡೆಟರ್ಸ್ ಅದೇ ಓಪನಿಂಗ್ ಡೆಟರ್ಸ್ ನೋಡಿ, ಬ್ರಾಂಚ್ ಡೆಟರ್ಸ್ ಅಕೌಂಟ್ 1,42,000 ಇದೆ. ಕ್ರೆಡಿಟ್ ಸೇಲ್ ಅದೇ ಕ್ರೆಡಿಟ್ ಸೇಲ್ 72,94,000. ಅದೊಂದೇ ಇದು
ಸೇಮ್ ಡೆಟರ್ಸ್ ಅಕೌಂಟು ಇಲ್ಲಿ ಕೊಟ್ಟಿರೋ ಬ್ರಾಂಚ್ ಎಕ್ಸ್ಟ್ರಾ ಡೆಟರ್ಸ್ ರಿಟರ್ನ್ ಮಾಡಿದಾರಲ್ಲ ಅದನ್ನ ಮಾತ್ರ ಇಲ್ಲಿ ಆಡ್ ಮಾಡಬೇಕು. ಬೈ ರಿಟರ್ನ್ಸ್ ಟು ಬ್ರಾಂಚ್ 57,000 ಇಲ್ಲಿರೋದೇ ಅದು ಬೈ ರಿಟರ್ನ್ಸ್ ಟು ಬ್ರಾಂಚ್. ನೆಕ್ಸ್ಟ್ ಬೈ ರಿಟರ್ನ್ಸ್ ಟು ಹೆಡ್ ಆಫೀಸ್ ಯಾರಿಂದ ಡೆಟರ್ಸ್ ಇಂದ ಡೈರೆಕ್ಟ್ ಆಗಿ 12,000 ರುಪೀಸ್ ಇಲ್ಲಿ ಕೊಟ್ಟಿರೋದೇ ನೋಡಿ. ಬ್ರಾಂಚ್ ಕಸ್ಟಮರ್ಸ್ ಡೈರೆಕ್ಟ್ಲಿ ಟು ಹೆಡ್ ಆಫೀಸ್ 12,000 ರುಪೀಸ್ ಅಲ್ಲೇ ಡಾರ್ಕ್ ಅಲ್ಲಿ ಕೊಟ್ಟಿದ್ದಾರೆ ಅದು 12,000. ನೆಕ್ಸ್ಟ್ ಬೈ ಡಿಸ್ಕೌಂಟ್ ಅಲೋಡ್ ಅದೇ ಇದೆ 5,000. ಬೈ ಬ್ಯಾಡ್ ಡೇಟ್ಸ್ ಅದೇ. ಬೈ ಕ್ಯಾಶ್ ರೆಮಿಟೆಡ್ ಟು ಹೆಡ್ ಆಫೀಸ್ ಅದು 2,80,000 ರುಪೀಸ್ ಕ್ರೆಡಿಟ್ ಸೈಡ್ ಬರ್ಬೇಕು. ಬೈ ಕ್ಯಾಶ್ ರೆಮಿಟೆಡ್ ಟು ಬ್ರಾಂಚ್ 61,10,000 ಮತ್ತೆ ಟೋಟಲ್ ಆಗಿ 74,34,000 ಆಗುತ್ತೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿದಾಗ ಕ್ಲೋಸಿಂಗ್ ಡೇಟರ್ಸ್ 9,60,000 ರುಪೀಸ್ ಆಗುತ್ತೆ. ಸೊ ಇದು ಅಷ್ಟೇ. ನಾವು ಇಲ್ಲೂ ಅದೇ ತರ ಒಂದು ನೋಟ್ ಓದಿದ್ವಿ ನಾವು. ನೋಡಿ ಇಲ್ಲಿ ವೆನ್ ಗೂಡ್ಸ್ ಆರ್ ರಿಟರ್ನ್ ಈದರ್ ಬೈ ಬ್ರಾಂಚ್ ಡೆಟರ್ಸ್ ಟು ಹೆಡ್ ಆಫೀಸ್ ಡೈರೆಕ್ಟ್ಲಿ ಆರ್ ದ ಸೆಂಟ್ ಬೈ ಒನ್ ಬ್ರಾಂಚ್ ಟು ಅನದರ್ ಬ್ರಾಂಚ್ ದ ಎಂಟ್ರಿ ವಿಲ್ ಬಿ ಸೇಮ್ ಆಸ್ ಇನ್ ದ ಕ್ಯಾಶ್ ಇನ್ ದ ಕೇಸ್ ಆಫ್ ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್ ಟು ದ ಹೆಡ್ ಆಫೀಸ್. ಅಕಸ್ಮಾತ್ ಬ್ರಾಂಚ್ ಡೆಟರ್ಸ್ ಏನಾದ್ರು ಹೆಡ್ ಆಫೀಸಿಗೆ ಕೊಟ್ಟರು, ಗೂಡ್ಸ್ ರಿಟರ್ನ್ ಏನಾದ್ರು ಬ್ರಾಂಚ್ ಡೆಟರ್ಸ್ ಹೆಡ್ ಆಫೀಸಿಗೆ ಮಾಡಿದ್ರು, ಅಥವಾ ಒಂದ್ ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚಿಗೆ ಗೂಡ್ಸ್ ಏನಾರ ಸೆಂಟ್ ಆದ್ರೂ ಏನ್ ಎಂಟ್ರಿ ಬರುತ್ತೆ ಅಂತ ಅಂದ್ರೆ ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್ ಟು ದ ಹೆಡ್ ಆಫೀಸ್ ಅದೇ ಎಂಟ್ರಿ ಬರುತ್ತೆ. ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್ ಟು ದಿ ಹೆಡ್ ಆಫೀಸ್ ಇಲ್ಲೂ ಕೂಡ ಅದೇ ಕೊಟ್ಟಿದ್ದಾರೆ. ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಕಸ್ಟಮರ್ಸ್ ಟು ದ ಹೆಡ್ ಆಫೀಸ್ ಅಂದ್ರೆ ಟ್ರೀಟ್ಮೆಂಟ್ ಆಫ್ ದ ಬ್ರಾಂಚ್ ಅಕೌಂಟ್ ಸೇಮ್ ಬರುತ್ತೆ, ಕ್ರೆಡಿಟ್ ಸೈಡ್ ಬರುತ್ತೆ. ಮತ್ತೆ ಅದು ಯಾವ ಪ್ರೈಸ್ ಅಲ್ಲಿ ಕಾಸ್ಟ್ ಅಥವಾ ಇನ್ವೆಸ್ಟ್ ಪ್ರೈಸ್ ಅಲ್ಲಿ ಯಾವ ಪ್ರೈಸ್ ಅಲ್ಲಿ ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಕಳಿಸಿರ್ತಾರೋ ಅದೇ ಪ್ರೈಸ್ ನಲ್ಲಿ ನಾವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡೆಟರ್ಸ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಸ್ಟಾಕ್ ಅಕೌಂಟ್ ನೋಡೋಣ. ಇಲ್ಲಿ ಬ್ರಾಂಚ್ ಸ್ಟಾಕ್ ಅಕೌಂಟ್ ಏನ್ ಮಾಡಿದ್ವಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 17,80,000 ಅದೇ ಇದೆ ಎಲ್ಲ. ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ 52,20,000. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ 78,000 ಇದೆ. ರಿಟರ್ನ್ ಬೈ ಬ್ರಾಂಚ್ 78,000. ನೆಕ್ಸ್ಟ್ ಡೈರೆಕ್ಟ್ ರಿಟರ್ನ್ ಬೈ ಬ್ರಾಂಚ್ 8,000. ಹೆಂಗೆ ಅಂತ ಅಂದ್ರೆ ಕಸ್ಟಮರ್ಸ್ ಡೈರೆಕ್ಟ್ ಆಗಿ ರಿಟರ್ನ್ ಮಾಡಿದ್ದಾರೆ 12,000 ಇಂಟು 100 ಡಿವೈಡ್ ಬೈ 150. ಇಲ್ಲಿ 12,000 ಕೊಟ್ಟಿದ್ದಾರೆ ನೋಡಿ. ನಾವು ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಇರೋದನ್ನ ಕಾಸ್ಟ್ ಪ್ರೈಸಿಗೆ ತರಬೇಕು. ಯಾಕೆಂದ್ರೆ ನಾವು ಕಸ್ಟಮರ್ಸಿಗೆ ಸೆಂಡ್ ಮಾಡಬೇಕಾದ್ರೆ 100 ಪ್ಲಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 100 ಪ್ಲಸ್ 50 ಆಗುತ್ತೆ. ಗೂಡ್ಸ್ ಆರ್ ಸೋಲ್ಡ್ ಟು ಕಸ್ಟಮರ್ ಅಟ್ ಕಾಸ್ಟ್ ಪ್ಲಸ್ 50 ಅಂತ ಅಂದ್ರೆ 150 ರುಪೀಸಿಗೆ ಟ್ರಾನ್ಸ್ಫರ್ ಮಾಡಿದೀವಿ. ನಾವು ಇವಾಗ ಕಾಸ್ಟ್ ಪ್ರೈಸಿಗೆ ತರಬೇಕು. ಇಲ್ಲಿ ಎಂಟ್ರಿ ನಾವ್ ಏನ್ ನೋಡಿದ್ವಿ, ಶೋ ದ ಕಾಸ್ಟ್ ಆರ್ ಇನ್ವಾಯ್ಸ್ ಪ್ರೈಸ್ ಆಸ್ ದ ಕೇಸ್ ಮೇ ಬಿ. ನಾವ್ ಯಾವ ರೇಟ್ ಅಲ್ಲಿ ಅವರಿಗೆ ಗೂಡ್ಸ್ ಮಾರಿರ್ತೀವೋ ಅದೇ ರೇಟ್ ಅಲ್ಲಿ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬ್ರಾಂಚ್ ಅಕೌಂಟ್ಗೆ ತೋರಿಸಬೇಕು ಅಂತ ಹೇಳ್ಬಿಟ್ಟು ಮೆಮೊರಾಂಡಮ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಲ್ಲೂ ಶೋ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದಿಸ್ ಗೂಡ್ಸ್ ಆನ್ ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಡೆಟರ್ಸ್ ಅಕೌಂಟ್. ಯಾವ ತರ ನಾವು ಗೂಡ್ಸ್ ಟ್ರಾನ್ಸ್ಫರ್ ಮಾಡಿರ್ತೀವೋ ಅದೇ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಇನ್ವಾಯ್ಸ್ ಪ್ರೈಸ್ 150 ಪ್ರಾಫಿಟ್ ಅಲ್ಲಿ ಮಾರಿದೀವಿ, ಕಾಸ್ಟ್ ಅಲ್ಲಿ ಮಾಡಬೇಕು. 12,000 ಇಂಟು 100 ಡಿವೈಡ್ ಬೈ 150 ಮಾಡಿದಾಗ 8,000 ರುಪೀಸ್ ಬರುತ್ತೆ. ಬೈ ಕಾಸ್ಟ್ ಆಫ್ ನೆಟ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡಿದ್ವಿ ನೋಡಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸೇಮ್ ಅದೇ 50,38,000 ರುಪೀಸ್ ತೋರಿಸಿದ್ದಾರೆ. ಇಲ್ಲೇನ್ ಮಾಡಿದ್ದಾರೆ 3,20,000 ರುಪೀಸ್ ಕ್ಯಾಶ್ ಸೇಲ್ಸ್. ನೆಕ್ಸ್ಟ್ 72,94,000 ಕ್ರೆಡಿಟ್ ಸೇಲ್ಸ್. 57,000 ಬ್ರಾಂಚ್ ಇಂದ 57,000 ಯಾವುದು ಬ್ರಾಂಚ್ ಇಂದ ಹೆಡ್ ಆಫೀಸಿಗೆ ಡೈರೆಕ್ಟ್ ಆಗಿ ಹೋಗಿರೋದು. 12,000 ಯಾವುದು ಬ್ರಾಂಚ್ ಡೆಟರ್ಸ್ ಇಂದ ಹೆಡ್ ಆಫೀಸಿಗೆ ಹೋಗಿರೋದು 12,000. ಸೊ ಅದನ್ನ ಒಂದೇ ಸರಿ ತಗೊಂಡ್ರೆ 50,30,000 ಆಗುತ್ತೆ. ಇಲ್ಲಿ ಮೈನಸ್ 12,000 ಎಕ್ಸ್ಟ್ರಾ 50,30,000 ಆಗುತ್ತೆ. ಇಲ್ಲಿ ಏನ್ ಮಾಡಿದ್ದಾರೆ ಅದನ್ನ ಇಲ್ಲಿ ಮೈನಸ್ ಮಾಡಿಲ್ಲ. ಸೊ ಇಲ್ಲಿ 50,38,000 ಇಲ್ಲಿ ಬ್ರಾಂಚ್ ಡೆಟರ್ಸ್ ಮೈನಸ್ ಮಾಡಿಲ್ಲ. ಸೊ 50,38,000 ಆಗುತ್ತೆ. ಇಲ್ಲಿ ಮೈನಸ್ 12,000 ಮಾಡಿದ್ರೆ 50,30,000 ಆಗುತ್ತೆ. ಸೇಮ್ ಬರುತ್ತೆ. ಇಲ್ಲಿ ಮಾತ್ರ ನಾವು 2 ಎಂಟ್ರಿ ಮಾತ್ರ ಎಕ್ಸ್ಟ್ರಾ ಬರುತ್ತೆ. ಇಲ್ಲಿ ಮೆಮೊರಾಂಡಮ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಲ್ಲಿ ಒಂದು, ಮತ್ತೆ ಮೆಮೊರಾಂಡಮ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ ಒಂದು. ನಾವು ಇಲ್ಲಿ ಯಾವ ತರ ಕೊಟ್ಟಿದಾರೋ ಅದೇ ಶೋನ್ ಅಂದ್ರೆ ಮೆಮೊರಾಂಡಮ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ ನಾವ್ ಏನಂತ ತೋರಿಸ್ತೀವಿ, ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್ ಅಲ್ಲೇ ತೋರಿಸ್ತೀವಿ. ಅದೇ ತರನೇ ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಮತ್ತೆ ರೇಟ್ ಬಂದ್ಬಿಟ್ಟು ನಾವು ಯಾವ ರೇಟಿಗೆ ಸೆಂಡ್ ಮಾಡಿರ್ತೀವೋ ಅದೇ ರೇಟ್ ನಾವಿಲ್ಲಿ 100 ರುಪೀಸಿಗೆ ಇನ್ವಾಯ್ಸ್ ಪ್ರೈಸ್ಗೆ ಸೆಂಡ್ ಮಾಡಿದ್ವಿ. 100 ರುಪೀಸಿಗೆ ಸೆಂಡ್ ಮಾಡಿದ್ವಿ ಡೆಟರ್ಸಿಗೆ. ಅವ್ರು ಮಾರಿರೋದೆಷ್ಟು, ಕಸ್ಟಮರಿಗೆ ಸೆಲ್ ಮಾಡಿರೋದೆಷ್ಟು, ಗೂಡ್ಸ್ ಆರ್ ಸೋಲ್ಡ್ ಟು ಕಸ್ಟಮರ್ಸ್ ಅಟ್ ಕಾಸ್ಟ್ ಪ್ಲಸ್ 50% ಅಂತಂದ್ರೆ 150 ರುಪೀಸ್ಗೆ ಗೂಡ್ಸ್ ಸೋಲ್ಡ್ ಮಾಡಿದ್ದಾರೆ. ನಾವು ಗೂಡ್ಸ್ 150 ರುಪೀಸಿಗೆ ಸೋಲ್ಡ್ ಮಾಡಿದ್ರೆ 150ಗೆ ತಗೊಂತೀವಾ, ಇಲ್ಲ 150 ರುಪೀಸಿಗೆ ತಗೊಂಡ್ರೆ ಸೊ ಇಲ್ಲಿ ಚೇಂಜ್ ಬರುತ್ತೆ. ಅದಕ್ಕೋಸ್ಕರ ಬೈ ಕಾಸ್ಟ್ ಆಫ್ ನೆಟ್ ಗೂಡ್ಸ್ ಸೋಲ್ಡ್ ಮಾಡಬೇಕಾದ್ರೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಕೂಡ 150 ರುಪೀಸಿಗೆ ಸೇಲ್ ಮಾಡಿರೋದು 100 ರುಪೀಸ್ಗೆ ಕಾಸ್ಟ್ಗೆ ತಂದಿದೀವಿ. ಅದಾದ್ಮೇಲೆ ನಾವು
ಲೆಕ್ಕ ಮಾಡಿಬಿಟ್ಟು ಕ್ಲೋಸಿಂಗ್ ಸ್ಟಾಕ್ ಕಂಡಿಡ್ದಿರೋದು. ಸೊ ಇಲ್ಲೂ ಅದೇ ತರನೇ ಕಸ್ಟಮರ್ಸ್ ಇಂದ ಗೂಡ್ಸ್ ಬಂದಿರೋದು ಕೂಡ ಅದೇ ತರನೇ ನಾವು ಮಾಡಿಬಿಟ್ಟು ಆಮೇಲೆ ಕನ್ಸಿಡರ್ ಮಾಡಬೇಕು. ಅವಾಗ 18,84,000 ಬರುತ್ತೆ. ಇಲ್ಲೂ ಅಷ್ಟೇ ಬಂದಿದೆ ನೋಡಿ, ಇಲ್ಲೂ 18,84,000 ಬಂದಿದೆ. ಲಾಸ್ಟ್ಗೆ ಕ್ಲೋಸಿಂಗ್ ಸ್ಟಾಕ್ ಲಾಸ್ಟ್ ಟೋಟಲ್ 70 lakh ಬರುತ್ತೆ. ಲಾಸ್ಟ್ ಕ್ಲೋಸಿಂಗ್ ಸ್ಟಾಕ್ 18,84,000 ಬರುತ್ತೆ. ಇವಾಗ ಬ್ರಾಂಚ್ ಸ್ಟಾಕ್ ಅಕೌಂಟ್ ಸೇಮ್ ಎಲ್ಲ ಬ್ರಾಂಚ್ ಸ್ಟಾಕ್ ಅಕೌಂಟ್ ಈ ಕಡೆ ಬಂದಿರೋಂತಹ ಬ್ರಾಂಚ್ ಸ್ಟಾಕ್ ಅಕೌಂಟ್ ಈ ಕಡೆ ಬಂದಿರೋದು. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಓಪನಿಂಗ್ ಡೆಟರ್ಸ್, ಓಪನಿಂಗ್ ಪೆಟ್ಟಿ ಕ್ಯಾಶ್, ಓಪನಿಂಗ್ ಫರ್ನಿಚರ್ 60,000 ಇದೆಲ್ಲ ಕ್ವಶನ್ ಅಲ್ಲಿ ಇದೆ. ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ 52,20,000 ಇಲ್ಲೂ ಇದೆ. ನೆಕ್ಸ್ಟ್ ಟು ಬ್ಯಾಂಕ್ ಅಕೌಂಟ್ ರೆಮಿಟೆನ್ಸ್ ಬೈ ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ 4,98,700 ಕೊಟ್ಟಿದ್ದಾರೆ. ಯಾವ್ದು 4,98,000 ಅಂತ ಅಂದ್ರೆ ಎಕ್ಸ್ಪೆನ್ಸಸ್, ಸ್ಯಾಲರೀಸು ಮತ್ತೆ ರೆಂಟ್, ಇನ್ಶೂರೆನ್ಸ್, ಪೆಟಿ ಕ್ಯಾಶ್. ಅದೇ 4,98,000 rupees 700 ಇದು ಚೆಕ್ಸ್ ಕೊಟ್ಟಿರೋದು. ನೆಕ್ಸ್ಟ್ ಇದು ಓಪನಿಂಗ್ ಕ್ರೆಡಿಟರ್ಸ್ 60,000, ಸಾರಿ ಕ್ಲೋಸಿಂಗ್ ಕ್ರೆಡಿಟರ್ಸ್ 60,000. ಬಟ್ ಈ ಸೈಡ್ ಬಂದ್ರೆ ಓಪನಿಂಗ್ ಕ್ರೆಡಿಟರ್ಸ್ 60,000 ಅದೇ ಕೊಟ್ಟಿದ್ದಾರೆ 60,000. ನೆಕ್ಸ್ಟ್ ಬೈ ಬ್ಯಾಂಕ್ ಅಕೌಂಟ್ ರೆಮಿಟೆನ್ಸ್ ಫ್ರಮ್ ಬ್ರಾಂಚ್ ಇಂದ ಬಂದಿರುವಂತಹ ದುಡ್ಡು 64,30,000. ನಾವಿಲ್ಲಿ ಸಪರೇಟ್ ಬ್ರಾಂಚ್ ಕ್ಯಾಶ್ ಅಕೌಂಟ್ ಮಾಡಿಬಿಟ್ಟು ಕಂಡಿಡಿದ್ವಿ 64,30,000 rupees. ಆ 64,30,000 rupees ನಾನು ನಿಮ್ಗೆ ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಕ್ಯಾಶ್ ಸೇಲ್ಸ್ ನಮ್ಮ ಹತ್ರ ಸೇಲ್ಸ್ 3,24,000 ಟು ರೆಮಿಟೆನ್ಸ್ ಬೈ ಹೆಡ್ ಆಫೀಸ್ ಬ್ರಾಂಚ್ ಕಳ್ಸೋದು 4,98,700 rupees. ಬ್ರಾಂಚ್ ಹೆಡ್ ಆಫೀಸ್ ಇಂದ ಬ್ರಾಂಚಿಗೆ ಬಂದಿರೋದು ಏನಕ್ಕೆ, ಈ ಚಿಕ್ಕ ಎಕ್ಸ್ಪೆನ್ಸಸ್ಗೋಸ್ಕರ. ನೆಕ್ಸ್ಟ್ ಅದನ್ನೇ ಬೈ ಸ್ಯಾಲರಿ 3 lakh, ರೆಂಟ್ ಅಂಡ್ ಇನ್ಶೂರೆನ್ಸ್ಗೆ 1,20,000 ಎಕ್ಸ್ಪೆನ್ಸ್ ಮಾಡಿದ್ರೆ, ಪೆಟ್ಟಿ ಕ್ಯಾಶ್ 78,700 ಎಕ್ಸ್ಪೆನ್ಸ್ ಮಾಡಿದ್ರೆ, ಇನ್ನು ಉಳಿದಿರೋ ಕ್ಯಾಶ್ ಎಷ್ಟು 64,30,000 rupees. ಉಳಿದಿರೋ ಕ್ಯಾಶು ಆ ಕ್ಯಾಶ್ನ ನಾವು ಬ್ರಾಂಚ್ ಇಂದ ಹೆಡ್ ಆಫೀಸಿಗೆ ಕಳಿಸಬೇಕಾಗಿದೆ. ಅದೇ ಇಲ್ಲಿ ಕೊಟ್ಟಿರೋದು 64,30,000. ನೆಕ್ಸ್ಟ್ ಡೈರೆಕ್ಟ್ ರೆಮಿಟೆನ್ಸ್ ಬೈ ಬ್ರಾಂಚ್ ಕಸ್ಟಮರ್ಸ್ ಎಷ್ಟು 2,80,000 rupees ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆ ಡೈರೆಕ್ಟ್ ರೆಮಿಟೆನ್ಸ್ ಟು ಹೆಡ್ ಆಫೀಸ್ ಕ್ರೆಡಿಟ್ ಸೈಡೇ ಬಂದಿದೆ. ಸೊ ನಾವಿಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ ಅಂತ ಓದಿದ್ವಿ, ಕ್ರೆಡಿಟ್ ಸೈಡೇ ಬರುತ್ತೆ. ಯಾಕೆ ಅಂತ ಅಂದ್ರೆ ನಾಮಿನಲ್ ಅಕೌಂಟ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಕ್ರೆಡಿಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಕೌಂಟ್ ಅಲ್ಲಿ ಮಾಡ್ತಾ ಇದೀವಿ. ಹೆಡ್ ಆಫೀಸ್ ಅಕೌಂಟ್ ಕ್ರೆಡಿಟ್, ಡೈರೆಕ್ಟ್ ರೆಮಿಟೆನ್ಸ್ ಬೈ ಬ್ರಾಂಚ್ ಕಸ್ಟಮರ್ಸ್ ಅಕೌಂಟ್ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಇದು ಜರ್ನಲ್ ಎಂಟ್ರಿ ಆದ್ರೆ ಏನ್ ಬರುತ್ತೆ ನಮಗೆ, ರೆಮಿಟೆನ್ಸ್ ಬೈ ಬ್ರಾಂಚ್ ಅಕೌಂಟ್ ಡೆಟರ್ ಟು ಡೆಲ್ಲಿ ಬ್ರಾಂಚ್ ಅಕೌಂಟ್ ಅಂತ ಬರುತ್ತೆ. ಸೊ ಈ ಕಡೆ ಕ್ರೆಡಿಟ್ ಮಾಡಬೇಕು ಅದನ್ನ. ಡೈರೆಕ್ಟ್ ರೆಮಿಟೆನ್ಸ್ ಬೈ ಬ್ರಾಂಚ್ 2,80,000. ನೆಕ್ಸ್ಟ್ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ರಿಟರ್ನ್ ಬೈ ಬ್ರಾಂಚ್ 78,000 ಇಲ್ಲಿ ತೋರಿಸಿರೋದು 78,000. ಮತ್ತೆ ಡೈರೆಕ್ಟ್ ರಿಟರ್ನ್ ಬೈ ಬ್ರಾಂಚ್ ಕಸ್ಟಮರ್ 8,000 rupees. ಇಲ್ಲಿ ಎಂಟ್ರಿ ಮರಿಬಾರ್ದು ನಾವು. ಇದನ್ನ ಇನ್ವಾಯ್ಸ್ ಅಲ್ಲಿ ಇರೋದು ಕಾಸ್ಟ್ ಅಲ್ಲಿ ತರಲೇಬೇಕು. ಕಾಸ್ಟ್ ಅಲ್ಲಿ ತಂದೆ ಆಮೇಲೆ ನಾವು 8,000 rupees ಬ್ರಾಂಚ್ ಅಲ್ಲಿ ತೋರಿಸಬೇಕಾಗುತ್ತೆ. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಲಾಸ್ಟ್ ಕ್ಲೋಸಿಂಗ್ ಸ್ಟಾಕ್ 18,84,000 ಇಲ್ಲಿ ನೋಡಿದ್ದು. ಡೆಟರ್ಸ್ 9,60,000. ನೆಕ್ಸ್ಟ್ ಪೆಟಿ ಕ್ಯಾಶ್ 1,200 ಇಲ್ಲೇ ಪೆಟಿ ಕ್ಯಾಶ್ ಬಂದಿದೆಯಲ್ಲ, ಸೊ ಅದೇ ಪೆಟಿ ಕ್ಯಾಶ್. ನೆಕ್ಸ್ಟ್ ಬೈ ಫರ್ನಿಚರ್ 54,000 ಮಾಡಿದಾಗ ಟೋಟಲ್ 97,55,200 ಬರುತ್ತೆ. ನೆಟ್ ಪ್ರಾಫಿಟ್ 19,94,000 ಬರುತ್ತೆ. ಇಲ್ಲಿ 19,98,000 ಬರುತ್ತೆ. 4,000 rupees ಸ್ವಲ್ಪ ನಮಗೆ ಕಡಿಮೆ ಬರುತ್ತೆ ಅಷ್ಟೇ. ಇದು ನಾವಿಲ್ಲಿ ನೋಡ್ಕೋಬೇಕಾಗಿರೋದು ಇಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಇವೆರಡು ಎಂಟ್ರಿನೂ ಕ್ರೆಡಿಟ್ ಸೈಡ್ ಬರುತ್ತೆ. ಎರಡರಲ್ಲೂ ಸ್ಟಾಕ್ ಅಲ್ಲೂ ಬರುತ್ತೆ, ಡೆಟರ್ಸ್ ಅಲ್ಲೂ ಬರುತ್ತೆ, ಕ್ರೆಡಿಟ್ ಸೈಡೇ ಬರುತ್ತೆ. ನಾವು ಸ್ಟಾಕ್ ಅಲ್ಲಿ ಮಾಡಬೇಕಾದ್ರೆ 12,000 ಇರುತ್ತಲ್ಲ, ಅದನ್ನ ಇನ್ವಾಯ್ಸ್ ಅಲ್ಲಿ ಇರೋದು ಕಾಸ್ಟ್ ಅಲ್ಲಿ ಮಾಡ್ಕೊಂಡು ಮಾಡಬೇಕು. ಆ ಡೆಟರ್ಸ್ಗೆ ಏನ್ ಆತರ ಮಾಡಂಗಿಲ್ಲ. ಬ್ರಾಂಚ್ ಅಕೌಂಟ್ ಅಲ್ಲಿ ನಾವು ಸ್ಟಾಕ್ ಅಲ್ಲಿ ಇರೋದನ್ನ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇರೋದನ್ನ ಕಾಸ್ಟ್ ಪ್ರೈಸ್ ಅಲ್ಲಿ ತಂದಿರ್ತೀವಲ್ಲ, ಅದನ್ನೇ ಡೈರೆಕ್ಟ್ 8,000 ಮಾಡಬೇಕು ಅಷ್ಟೇ. ನೆಕ್ಸ್ಟ್ ನೋಡೋಣ. ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ ಗೂಡ್ಸ್ ಸೆಂಡ್ ಟು ಅನದರ್ ಬ್ರಾಂಚ್ ಅಂಡ್ ಗೂಡ್ಸ್ ರಿಸೀವ್ಡ್ ಫ್ರಮ್ ಅನದರ್ ಬ್ರಾಂಚ್. ಅಕಸ್ಮಾತ್ ಅನದರ್ ಬ್ರಾಂಚ್ಗೆ ಗೂಡ್ಸ್ ಸೆಂಡ್ ಮಾಡಿದ್ರು ಅಥವಾ ಆ ಬ್ರಾಂಚ್ ಇಂದ ನಮಗೆ ಗೂಡ್ಸ್ ರಿಸೀವ್ ಮಾಡ್ಕೊಂಡ್ರೆ ಏನ್ ಎಂಟ್ರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಐಟಮ್ ಗೂಡ್ಸ್ ಸೆಂಡ್ ಟು ಅನದರ್ ಬ್ರಾಂಚ್ ಅಂದಾಗ ಬ್ರಾಂಚ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ಟ್ರೀಟ್ ಲೈಕ್ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಂಡ್ ದ ಶೋ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್. ಹೆಂಗ್ ಮಾಡ್ಬೇಕು ಅಂತಂದ್ರೆ ಹೆಡ್ ಆಫೀಸಿಗೆ ನಾವು ಗೂಡ್ಸ್ ಕಳ್ಸಿದೀವಿ ಅಂತ ಟ್ರೀಟ್ ಮಾಡಬೇಕು, ಅದನ್ನ ಬ್ರಾಂಚ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡೇ ಮಾಡಬೇಕು. ಸೊ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಂತ ಅಂದ್ರೆ ಏನ್ ಬರುತ್ತೆ, ಹೆಡ್ ಆಫೀಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಕೌಂಟ್ ಬರುತ್ತೆ. ಅಥವಾ ಗೂಡ್ಸ್ ಸೆಂಟ್ ನಾವಿಲ್ಲಿ ಜರ್ನಲ್ ಎಂಟ್ರಿ ನೋಡಿದ್ವಿ ನೋಡಿ, ಹೆಡ್ ಆಫೀಸ್ ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್ ಗೂಡ್ಸ್ when goods are supplied by the branch to another branch as per the instruction of head office. ಇಲ್ಲೂ ಓದ್ತಿರೋದು ಅದೇ. ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಕೌಂಟ್ ಬರುತ್ತೆ.
ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಕೌಂಟ್ ಬರುತ್ತೆ ನೋಡ್ರಿ, ಅದೇ ಎಂಟ್ರಿ ಬರುತ್ತೆ. ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ ಇನ್ ದ ಕೇಸ್ ಆಫ್ ಬ್ರಾಂಚ್ ಅಕೌಂಟ್. ಅದೇ ಇನ್ ದ ಕೇಸ್ ಆಫ್ ಮೆಮೊರಾಂಡಮ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಂತಂದ್ರೂ ಕ್ರೆಡಿಟ್ ಸೈಡ್ ಆಫ್ ಬ್ರಾಂಚ್ ಸ್ಟಾಕ್ ಅಕೌಂಟೇ ಬರುತ್ತೆ. ನೆಕ್ಸ್ಟ್ ಗೂಡ್ಸ್ ರಿಸೀವ್ಡ್ ಫ್ರಮ್ ಅನದರ್ ಬ್ರಾಂಚ್ ಇಂದ ಗೂಡ್ಸ್ ರಿಸೀವ್ ಆದಾಗ ಟ್ರೀಟ್ ಲೈಕ್ ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಅಂಡ್ ದ ಶೋನ್ ಅಂಡ್ ದ ಡೆಬಿಟ್ ಸೈಡ್ ಆಫ್ ದ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಂತಂದ್ರೆ ಡೆಬಿಟ್ ಸೈಡ್ ತೋರಿಸಬೇಕು ಬ್ರಾಂಚ್, ಯಾಕೆಂದ್ರೆ ಬರ್ತಾ ಇದೆ ನಮಗೆ ಹೆಡ್ ಆಫೀಸ್ ಇಂದ ಬಂದಿದೆ ಅಂತಾನೆ ಅರ್ಥ. ಡೆಬಿಟ್ ಸೈಡ್ ತೋರಿಸಬೇಕು ಇನ್ ದ ಬ್ರಾಂಚ್ ಅಕೌಂಟ್. ಅದೇ ತರ ಮೆಮೊರಾಂಡಮ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ ಟ್ರೀಟ್ ಲೈಕ್ ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಅಂಡ್ ದ ಶೋ ಆನ್ ದ ಡೆಬಿಟ್ ಸೈಡ್ ಆಫ್ ದ ಬ್ರಾಂಚ್ ಸ್ಟಾಕ್ ಅಕೌಂಟ್. ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲೂ ಡೆಬಿಟ್ ಸೈಡ್ ತೋರಿಸಬೇಕು ಮೆಮೊರಾಂಡಮ್ ಬ್ರಾಂಚ್ ಸ್ಟಾಕ್ ಅಕೌಂಟ್. ಮತ್ತೆ ಟ್ರೀಟ್ಮೆಂಟ್ ಆಫ್ ಬ್ರಾಂಚ್ ಅಕೌಂಟ್ ಅಲ್ಲೂ ಡೆಬಿಟ್ ಸೈಡ್ ತೋರಿಸಬೇಕು. ನೆಕ್ಸ್ಟ್ ನೋಡೋಣ, ಇಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್, ಇನ್ಶೂರೆನ್ಸ್ ಕ್ಲೈಮ್ ಅಂಡ್ ಅಗ್ರೀಡ್ ಅಲೋಯನ್ಸ್, ಟ್ರೇಡ್ ಡಿಸ್ಕೌಂಟ್ ಈ ತರ ಏನಾರ ಕೊಟ್ಟಿದಾಗ ಏನ್ ಎಂಟ್ರಿ ಆಗುತ್ತೆ ಬ್ರಾಂಚ್ ಅಲ್ಲಿ ಮತ್ತೆ ಮೆಮೊರಾಂಡಮ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ. ಅಂದ್ರೆ ಇನ್ ಕೇಸ್ ಆಫ್ ನಾರ್ಮಲ್ ಲಾಸ್ ಆಯ್ತು, ನಾರ್ಮಲ್ ಲಾಸ್ ಡಸ್ ನಾಟ್ ಅಪಿಯರ್ ಇನ್ ದ ಬ್ರಾಂಚ್ ಸ್ಟಾಕ್ ಸಿನ್ಸ್ ದ ಕ್ಲೋಸಿಂಗ್ ಸ್ಟಾಕ್ ಅಪಿಯರ್ಸ್ ಇನ್ ದ ಅಡ್ಜಸ್ಟೆಡ್ ಫಿಗರ್. ನಾರ್ಮಲ್ ಲಾಸು ಬರೋದಿಲ್ಲ, ಯಾಕೆ ಅಂತಂದ್ರೆ ಲಾಸ್ಟ್ಗೆ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ಅಪಿಯರ್ಸ್ ಅಟ್ ಅಡ್ಜಸ್ಟೆಡ್ ಫಿಗರ್, ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನಾರ್ಮಲ್ ಲಾಸು ಬರಲ್ಲ. ನಾವು ಫಸ್ಟ್ಗೆ ವಿಚ್ ಡು ನಾಟ್ ಅಪಿಯರ್ ಇನ್ ದ ಬ್ರಾಂಚ್ ಅಕೌಂಟ್ ಮಾಡಬೇಕಾದ್ರೆ ನೀವು ಅವಾಗ ಇಲ್ಲೊಂದು ಎಂಟ್ರಿ ನೋಡಿದ್ವಿ, ಅಬ್ನಾರ್ಮಲ್ ಲಾಸಸ್ ಸಿನ್ಸ್ ಸ್ಟಾಕ್ ಅಟ್ ದ ಎಂಡ್ ಅಪಿಯರ್ಸ್ ಅಟ್ ಅಡ್ಜಸ್ಟೆಡ್ ಫಿಗರ್. ಅಬ್ನಾರ್ಮಲ್ ಲಾಸಸ್ ಕೂಡ ಬರಲ್ಲ, ಯಾಕೆ ಅಂತ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಅಂತ. ಇಲ್ಲೂ ಅಷ್ಟೇ ಅಬ್ನಾರ್ಮಲ್ ಲಾಸು ಕೊಟ್ಟಿದ್ದಾರೆ ನೋಡಿ, ಅಬ್ನಾರ್ಮಲ್ ಲಾಸ್ ಡಸ್ ನಾಟ್ ಅಪಿಯರ್ ಇನ್ ದ ಬ್ರಾಂಚ್ ಸ್ಟಾಕ್ ಸಿನ್ಸ್ ಕ್ಲೋಸಿಂಗ್ ಸ್ಟಾಕ್ ಅಪಿಯರ್ ಅಟ್ ದ ಅಡ್ಜಸ್ಟೆಡ್ ಫಿಗರ್. ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಅಡ್ಜಸ್ಟೆಡ್ ಮಾಡಬೇಕಾಗುತ್ತೆ ಅಂತ. ಅಬ್ನಾರ್ಮಲ್ ಲಾಸು ಬರಲ್ಲ, ನಾರ್ಮಲ್ ಲಾಸು ಬರಲ್ಲ ಬ್ರಾಂಚ್ ಅಕೌಂಟ್ ಅಲ್ಲಿ. ಅದೇ ಇನ್ ಕೇಸ್ ಆಫ್ ಮೆಮೊರಾಂಡಮ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ ಆದ್ರೆ ಕಾಸ್ಟ್ ಆರ್ ಇನ್ವಾಯ್ಸ್ ಆಸ್ ದ ಕೇಸ್ ಮೇ ಬಿ ಆಫ್ ದ ನಾರ್ಮಲ್ ಲಾಸ್ ಅಪಿಯರ್ ಅಂಡ್ ದ ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಸ್ಟಾಕ್ ಅಕೌಂಟ್ ಇನ್ ಆರ್ಡರ್ ಟು ರೆಡ್ಯೂಸ್ ದ ಫಿಗರ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಫಿಗರ್ ನ ಕಡಿಮೆ ಮಾಡಬೇಕು ಅಂತ ಅಂದ್ರೆ ಇದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸಲೇಬೇಕು. ಟ್ರೀಟ್ಮೆಂಟ್ ಬ್ರಾಂಚ್ ಅಕೌಂಟ್ ಅಲ್ಲಿ ನಾರ್ಮಲ್ ಲಾಸು ಅಬ್ನಾರ್ಮಲ್ ಲಾಸು ಬರೋದಿಲ್ಲ. ಅದೇ ಮೆಮೊರಾಂಡಮ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ ನಾರ್ಮಲ್ ಲಾಸು ಅಬ್ನಾರ್ಮಲ್ ಲಾಸು ಬರುತ್ತೆ, ಅದು ಕ್ರೆಡಿಟ್ ಸೈಡ್ ಆಫ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲೇ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಇನ್ ಆರ್ಡರ್ ಟು ರೆಡ್ಯೂಸ್ ದ ಕ್ಲೋಸಿಂಗ್ ಸ್ಟಾಕ್ ರೆಡ್ಯೂಸ್ ಮಾಡಕ್ಕೆ ಕ್ಲೋಸಿಂಗ್ ಸ್ಟಾಕ್ ರೆಡ್ಯೂಸ್ ಮಾಡಿ ನೋಡಕ್ಕೆ ತೋರಿಸಲೇಬೇಕಾಗುತ್ತೆ ಕ್ರೆಡಿಟ್ ಸೈಡ್. ನಾವು ಇಲ್ಲೆಲ್ಲ ಬ್ರಾಂಚ್ ಸ್ಟಾಕ್ ಅಕೌಂಟ್ ಮಾಡಬೇಕಾದ್ರೂ ಅಷ್ಟೇ ಲಾಸ್ಟ್ ಅಲ್ಲೆಲ್ಲ ನಿಮಗೆ ಒಂದು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಇಲ್ಲಿ ಬ್ರಾಂಚ್ ಸ್ಟಾಕ್ ಅಲ್ಲಿ ಆಗ್ಲಿ ನಾನು ನಿಮಗೆ ಹೇಳಿದೆ. ಇಲ್ಲಿ ಫಸ್ಟ್ ಓಪನಿಂಗ್ ಸ್ಟಾಕ್ ಬಂದಿರೋದು, ಆಮೇಲೆ ಗೂಡ್ಸ್ ಎಂಟು ಬ್ರಾಂಚ್ಗೆ ಗೂಡ್ಸ್ ಬಂದಿರೋದು, ಮತ್ತೆ ಗೂಡ್ಸ್ ರಿಟರ್ನ್ ಆಗಿರೋದು, ಮತ್ತೆ ಗೂಡ್ಸ್ ಸೋಲ್ಡ್ ಮಾಡಿರೋದು ಮಾಡಿದಾಗ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಎಷ್ಟಾಗುತ್ತೆ ಅಷ್ಟೇ ಆಗುತ್ತೆ. ಸೊ ಅದೇ ತರ ಫೈರ್ದು ಕೂಡ ನಾವು ತೆಗ್ದಾಕ್ದಾಗ ಕ್ರೆಡಿಟ್ ಮಾಡಿದಾಗ ಹೋಗಿದೆ ಕ್ಲೋಸಿಂಗ್ ಸ್ಟಾಕ್ ಹೋಗಿದೆ ನಮ್ಮ ಹತ್ರ ಇಂದ ಹೊರಗಡೆ ಹೋಗಿದೆ, ಅದು ಲಾಸ್ ಆಗಿದೆ ಅಂತ ಕ್ರೆಡಿಟ್ ಸೈಡ್ ಮಾಡಿದಾಗ ನಮಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬರುತ್ತೋ ಅವಾಗ ಗೊತ್ತಾಗುತ್ತೆ. ಸೇಮ್ ನಾರ್ಮಲ್ ಲಾಸ್ ಅಲ್ಲೂ ಅದೇ ಟ್ರೀಟ್ಮೆಂಟ್ ಆಗುತ್ತೆ, ಅಬ್ನಾರ್ಮಲ್ ಲಾಸ್ ಅಲ್ಲೂ ಅಷ್ಟೇ. ಕಾಸ್ಟ್ ಆರ್ ಇನ್ವಾಯ್ಸ್ ಪ್ರೈಸ್ ಆಸ್ ದ ಕೇಸ್ ಮೇ ಬಿ ಆಫ್ ಅಬ್ನಾರ್ಮಲ್ ಲಾಸ್ ಅಪಿಯರ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಸ್ಟಾಕ್ ಅಕೌಂಟ್ ಇನ್ ಆರ್ಡರ್ ಟು ರೆಡ್ಯೂಸ್ ದ ಫಿಗರ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ನ ರೆಡ್ಯೂಸ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬಂದಿದೆ ಅಂತ ನಮಗೆ ಗೊತ್ತಾಗಬೇಕು ಅಂತ ಅಂದ್ರೆ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ ನಾರ್ಮಲ್ ಲಾಸ್ ಆಗಲಿ ಅಬ್ನಾರ್ಮಲ್ ಲಾಸ್ ಆಗಲಿ ಕ್ರೆಡಿಟ್ ಸೈಡ್ ತೋರಿಸಲೇಬೇಕು. ಇನ್ಶೂರೆನ್ಸ್ ಕ್ಲೈಮ್, ಇನ್ ಕೇಸ್ ಆಫ್ ಇನ್ಶೂರೆನ್ಸ್ ಕ್ಲೈಮ್ admitted and received shown on the credit side of the branch account by way of increasing closing either cash or bank balance or remittance to head office. ಅಕಸ್ಮಾತ್ ಇನ್ಶೂರೆನ್ಸ್ ಕ್ಲೈಮ್ ನಮಗೆ ಬಂದಿದೆ, ಇನ್ಶೂರೆನ್ಸ್ ಕ್ಲೈಮ್ ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡಿದೀವಿ, ನಮಗೆ ಆಗ್ಲೇ ಬಂದ್ಬಿಟ್ಟಿದೆ, ಅದನ್ನ ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್ ಅಲ್ಲಿ ತೋರಿಸಬೇಕು. ಬೈ ವೇ ಆಫ್ ಇನ್ಕ್ರೀಸಿಂಗ್ ಕ್ಲೋಸಿಂಗ್ ಇದರ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಆರ್ ರೆಮಿಟೆನ್ಸ್ ಟು ಹೆಡ್ ಆಫೀಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಬ್ಯಾಲೆನ್ಸ್ ಆದ್ರೂ ಜಾಸ್ತಿ ಆಗುತ್ತೆ ಅಥವಾ ರೆಮಿಟೆನ್ಸ್ ಟು ಹೆಡ್ ಆಫೀಸ್ ಆಗುತ್ತಲ್ಲ ಅದಾದ್ರೂ ಜಾಸ್ತಿ ಆಗುತ್ತೆ. ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ ತೋರಿಸಬೇಕು. ನಾವು ಇದೇ ಎಂಟ್ರಿ ಇದನ್ನೇ ನೋಡಿದ್ವಿ ನೋಡಿ. ಇಲ್ಲಿ ಇನ್ ಕೇಸ್ ಆಫ್ ಎನಿ ಇನ್ಶೂರೆನ್ಸ್ ಕ್ಲೈಮ್ ಈಸ್ ಅಡ್ಮಿಟೆಡ್ ಅಂಡ್ ಪೇಡ್ ಟು ಬ್ರಾಂಚ್ ಇದರ್ ದ ಬ್ಯಾಂಕ್ ಬ್ಯಾಲೆನ್ಸ್ ಅಟ್ ದ ಎಂಡ್ ವಿಲ್ ಬಿ ಇನ್ಕ್ರೀಸ್ ಆರ್ ದ ರೆಮಿಟೆನ್ಸ್ ಟು ಹೆಡ್ ಆಫೀಸ್ ವಿಲ್ ಇನ್ಕ್ರೀಸ್. ಅದನ್ನೇ ಇಲ್ಲಿ ಕೊಟ್ಟಿರೋದು. ಇನ್ಶೂರೆನ್ಸ್ ಕ್ಲೈಮ್ ಅಡ್ಮಿಟೆಡ್ ಮತ್ತೆ ರಿಸೀವ್ಡ್ ಮಾಡಿದಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆದ್ರೂ ಜಾಸ್ತಿ ಆಗುತ್ತೆ ಅಥವಾ ರೆಮಿಟೆನ್ಸ್ ಟು ಹೆಡ್ ಆಫೀಸ್, ನಮಗೆ ಹೆಡ್ ಆಫೀಸ್ಗೆ ದುಡ್ಡು ಕಳಿಸಬೇಕಾಗಿರೋ ದುಡ್ಡಾದ್ರೂ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಅಡ್ಮಿಟೆಡ್ ಬಟ್ ನಾಟ್ ಯೆಟ್ ರಿಸೀವ್ಡ್ ಅಂತ ಅಂದಾಗ ಶೋ ಇನ್ಶೂರೆನ್ಸ್ ಕಂಪನಿ ಎ ಡೆಟರ್ ಅಟ್ ದ ಎಂಡ್ ಆಫ್ ದ ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಸ್ಟಾಕ್ ಅಕೌಂಟ್. ಅವ್ರು ನಮ್ಗಿನ್ನ ಬರಬೇಕು ಅಂದ್ರೆ ಅವರು ಡೆಟರ್ ತರ, ಸೊ ಡೆಟರ್ ಅಂತ ತೋರಿಸಬೇಕು ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್. ಇಲ್ಲೂ ಅದನ್ನೇ ನೋಡ್ವಿ. ಇನ್ ಕೇಸ್ ಇನ್ಶೂರೆನ್ಸ್ ಕ್ಲೈಮ್ ಇಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಡ್ ದ ಇನ್ಶೂರೆನ್ಸ್ ಕಂಪನಿ ವಿಲ್ ಅಪಿಯರ್ ಎಸ್ ಎ ಡೆಟರ್ ಅಟ್ ದಿ ಎಂಡ್. ಡೆಟರ್ ಅಂತ ಹೇಳ್ಬಿಟ್ಟು ಕ್ಲೋಸಿಂಗ್ ಡೆಟರ್ ಅಂತ ಹೇಳ್ಬಿಟ್ಟು ತೋರಿಸಬೇಕು. ಅದನ್ನ ಟ್ರೀಟ್ಮೆಂಟ್ ಆಫ್ ಬ್ರಾಂಚ್ ಅಕೌಂಟ್ ಅಲ್ಲಿ ಮಾತ್ರ ಬರುತ್ತೆ. ಇಲ್ಲಿ ಟ್ರೀಟ್ಮೆಂಟ್ ಇನ್ ಮೆಮೊರಾಂಡಮ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ ಈ ಟ್ರೀಟ್ಮೆಂಟ್ ಬರೋದಿಲ್ಲ. ನೆಕ್ಸ್ಟ್ ಅಗ್ರೀಡ್ ಅಲೋಯನ್ಸ್ ಆರ್ ಟ್ರೇಡ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟ್ ಆದ್ರೆ ಏನು, ಡಸ್ ನಾಟ್ ಅಪಿಯರ್. ಇದು ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ
ಟ್ರೇಡ್ ಡಿಸ್ಕೌಂಟ್ ಬರೋದಿಲ್ಲ ನೋಡಿ. ಅಗ್ರೀಡ್ ಅಲೋಯನ್ಸ್ ಅಟ್ ಟ್ರೇಡ್ ಡಿಸ್ಕೌಂಟ್ ಡಸ್ ನಾಟ್ ಅಪಿಯರ್ ಇನ್ ದ ಬ್ರಾಂಚ್ ಅಕೌಂಟ್ ಸಿನ್ಸ್ ದ ಕ್ಲೋಸಿಂಗ್ ಡೇಟರ್ ಅಪಿಯರ್ ಅಟ್ ದ ಅಡ್ಜಸ್ಟೆಡ್ ಫಿಗರ್. ಯಾಕೆಂದ್ರೆ ಟ್ರೇಡ್ ಡಿಸ್ಕೌಂಟ್ ಏನಾದ್ರೂ ಕೊಟ್ಟಿದ್ರೆ ಅದು ಕೂಡ ಇಲ್ಲಿ ಬರೋದಿಲ್ಲ ಬ್ರಾಂಚ್ ಅಕೌಂಟ್ ಅಲ್ಲಿ. ಯಾಕೆ ಅಂತ ಅಂದ್ರೆ ಕ್ಲೋಸಿಂಗ್ ಡೇಟರ್ಸ್ ಅಪಿಯರ್ ಇನ್ ದ ಅಡ್ಜಸ್ಟೆಡ್ ಫಿಗರ್, ಡೇಟರ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೋಸಿಂಗ್ ಡೇಟಾ ಡಿಸ್ಕೌಂಟ್ ಅಲೋಡ್ ಕೂಡ ಇಲ್ಲಿ ಬರೋದಿಲ್ಲ. ಇನ್ ಕೇಸ್ ಆಫ್ ಮೆಮೋರಂಡಮ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಾದ್ರೆ ಕಾಸ್ಟ್ ಆರ್ ಇನ್ವೆಸ್ಟ್ ಆಸ್ ದ ಕೇಸ್ ಮೇ ಬಿ ಅಗ್ರೀಡ್ ಅಲೋಯನ್ಸ್ ಟ್ರೇಡ್ ಡಿಸ್ಕೌಂಟ್ ಅಪಿಯರ್ಸ್ ಅಂದ ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಸ್ಟಾಕ್ ಅಕೌಂಟ್. ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ ಬರುತ್ತೆ. ಯಾಕೆ ಅಂತಂದ್ರೆ ಲಾಸ್ಟ್ ನಾವು ಕ್ಲೋಸಿಂಗ್ ಡೇಟರ್ಸ್ ಕಂಡುಹಿಡಬೇಕಂದ್ರೆ ಡಿಸ್ಕೌಂಟ್ ಅಲೋಡ್ ಬೇಕೇ ಬೇಕು. ನಾವು ಎಷ್ಟು ಡಿಸ್ಕೌಂಟ್ ಅಲೋಡ್ ಮಾಡಿದ್ವಿ ಮತ್ತೆ ಎಷ್ಟು ಬ್ಯಾಡ್ ಡೆಟ್ಸ್ ರಿಟರ್ನ್ಸ್ ಎಲ್ಲ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ ಲಾಸ್ಟ್ಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಗೊತ್ತಾಗೋದು. ಸೊ ಆದ್ರಿಂದ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ ಟ್ರೇಡ್ ಡಿಸ್ಕೌಂಟ್. ಅದೇ ಬ್ರಾಂಚ್ ಅಕೌಂಟ್ ಅಲ್ಲಿ ಡಿಸ್ಕೌಂಟ್ ಬರೋದಿಲ್ಲ. ನೆಕ್ಸ್ಟ್ ಇಲಸ್ಟ್ರೇಷನ್ 8 ನೋಡೋಣ. ಇದ್ರಲ್ಲಿ ಗೊತ್ತಾಗುತ್ತೆ ನಮಗೆ. ಪ್ರಿಪೇರ್ ಎ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ for the year ended 31st March 2013, assuming that head office sold goods at cost price 25%. ಅಂತಂದ್ರೆ ಸೊ ಗೂಡ್ಸ್ ನ ಸೋಲ್ಡ್ ಮಾಡಿದರೆ 25% ಅಷ್ಟು, ಕಾಸ್ಟ್ ಪ್ರೈಸ್ 25% ಅಂತಂದ್ರೆ 125 ರುಪೀಸ್ಗೆ ಗೂಡ್ಸ್ ಸೋಲ್ಡ್ ಮಾಡಿದ್ದಾರೆ ಅಂತ. ಇಲ್ಲಿ ಕಾಸ್ಟ್ ಪ್ಲಸ್ 25 ಅಂತ ಹೇಳ್ಬಿಟ್ಟು, ಕಾಸ್ಟ್ ಅಂತ 100 ರುಪೀಸ್, 25% ಅಂತ ಅಂದ್ರೆ ಪ್ರಾಫಿಟ್ 125 ರುಪೀಸ್ಗೆ ಪ್ರಾಫಿಟ್ ಸೇಲ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಇನ್ವಾಯ್ಸ್ ಪ್ರೈಸ್ 12,500, ಡೆಟರ್ಸ್ 5,000, ಪರ್ಚೇಸ್ 1,000 ರುಪೀಸ್. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇನ್ವಾಯ್ಸ್ ಪ್ರೆಸೆಂಟ್ ಮಾಡಿದರೆ 40,000, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ 5,000, ಕ್ಯಾಶ್ ಸೇಲ್ಸ್ 12,000, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ 30,000, ಮತ್ತೆ ಬ್ಯಾಡ್ ಡೇಟ್ಸ್ 2,000. ಇದು ಬ್ರಾಂಚ್ ಅಕೌಂಟ್ ಅಲ್ಲಿ ಬರಲ್ಲ ನಮಗೆ, ಇದು ಎಲ್ಲಿ ಬರುತ್ತೆ ಡೆಟರ್ಸ್ ಅಕೌಂಟ್ ಅಲ್ಲಿ ಬರುತ್ತೆ. ಅಲೋಯನ್ಸ್ ಟು ಕಸ್ಟಮರ್ಸ್ ಇದು ಕೂಡ ಅಷ್ಟೇ ಬ್ರಾಂಚ್ ಅಕೌಂಟ್ ಅಲ್ಲಿ ಬರಲ್ಲ, ಇದು ಡೆಟರ್ಸ್ ಅಲ್ಲಿ ಬರುತ್ತೆ. ರಿಟರ್ನ್ ಇನ್ವರ್ಸ್ 1,000, ಚಾರ್ಜಸ್ ಸೆಂಟ್ ಟು ಬ್ಯಾಂಕ್, ರೇಟ್ಸ್ ಅಂಡ್ ಟ್ಯಾಕ್ಸಸ್ 3,000, ಸ್ಯಾಲರೀಸ್ 8,000, ಮಿಸಿಲೇನಿಯಸ್ ಎಕ್ಸ್ಪೆನ್ಸಸ್ 1,000 ಅಂಡ್ ಸ್ಟಾಕ್ ಆನ್ 31/3/2013 ಅಂದ್ರೆ ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಡೆಟರ್ಸ್, ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ರಾಂಚ್ ಅಕೌಂಟ್ ನೋಡೋಣ, ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಫಸ್ಟ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಸೇಮ್ ಇರೋದು, ಇನ್ವಾಯ್ಸ್ ಪ್ರೈಸ್ ಎಲ್ಲ ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಉಳಿಸಿದ್ದಾರೆ. ಓಪನಿಂಗ್ ಸ್ಟಾಕ್ ಕೊಟ್ಟಿದೆ 12,500. ನಾನು ನಿಮಗೆ ಫಸ್ಟ್ ಇಲಸ್ಟ್ರೇಷನ್ ಅಲ್ಲಿ ತೋರಿಸ್ತೆ. ಫಸ್ಟ್ ಇವನ್ನೆಲ್ಲ ಫಸ್ಟ್ ಓಪನಿಂಗ್ ಸ್ಟಾಕ್ ಅವೆಲ್ಲ ಬರ್ದ್ಬಿಟ್ಟು ಲಾಸ್ಟ್ಗೆ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಸ್ಟಾಕ್ ರಿಸರ್ವ್ ಅಂತ ಬರ್ದ್ಬಿಟ್ಟು ಬರಿಬಹುದು ಅಂತ ಹೇಳ್ಬಿಟ್ಟು. ಸೊ ಅವ್ರು ಇಲ್ಲಿ ಆ ತರ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಟು ಬ್ಯಾಲೆನ್ಸ್ ಪ್ರಾಡ್ ಒನ್ ಓಪನಿಂಗ್ ಸ್ಟಾಕ್ 12,500 ಇದೆ, ಬೈ ಸ್ಟಾಕ್ ರಿಸರ್ವ್ ಲೋಡಿಂಗ್ ಅಂತ ಬರ್ದ್ಬಿಟ್ಟು 2,500 ಅಂತ ಮಾಡಿದ್ದಾರೆ. 2,500 ಹೆಂಗ್ ಬಂತು? ಇಲ್ಲಿ ನಮಗೆ ಸೇಲ್ ಮಾಡಿರೋದೇನು 125 ರುಪೀಸ್ಗೆ ಪರ್ ಪ್ರಾಡಕ್ಟ್ ಸೇಲ್ ಮಾಡಿದ್ದಾರೆ. ನಮಗೆ 25 ರುಪೀಸ್ ಲಾಡಿಂಗು ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಅಂತಂದ್ರೆ 25 ರುಪೀಸ್ ಡಿವೈಡ್ ಬೈ 1,25,000 ಮಾಡಿದಾಗ 1/5. ಇಲ್ಲಿ ಲಾಸ್ಟಿಗೆ ಅದೇ ವರ್ಕಿಂಗ್ ನೋಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಹಿಯರ್ ಲೋಡಿಂಗ್ ಈಸ್ 25 ಡಿವೈಡೆಡ್ ಬೈ 125 ಮಾಡಿದಾಗ 1/5 ಆಫ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತಾರೆ. ಅದನ್ನ ಓಪನಿಂಗ್ ಸ್ಟಾಕು ಅಪ್ಲೈ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕಿಗೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಗೂಡ್ಸ್ ರಿಟರ್ನ್ ಟು ಬ್ರಾಂಚ್, ಇವ್ 4ಗೆ ಮಾಡಬೇಕು ಅಂತ ನಾವು ಫಸ್ಟ್ಗೆ ಓದಿದ್ವಿ. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಈ ತರನಾದ್ರೂ ಮಾಡ್ಬೋದು, ಲಾಸ್ಟಿಗಾದ್ರೂ ಮಾಡೋದಾದ್ರೂ ಮಾಡ್ಬೋದು. ಇಲ್ಲಿ ಓಪನಿಂಗ್ ಸ್ಟಾಕಿಗೆ ಡೆಬಿಟ್ ಸೈಡ್ ಇರೋದು, ಲೋಡಿಂಗ್ ಕ್ರೆಡಿಟ್ ಸೈಡ್ ಒಂದೇ ಸರಿ ತೋರಿಸ್ಬಿಡಂಗಾದ್ರೂ ತೋರಿಸ್ಬಿಡ್ಬೋದು. ಅಥವಾ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ, ಒಂದೇ ಸರಿ ಮೈನಸ್ ಮಾಡಿಬಿಟ್ಟಿದ್ರು ನಮಗೆ. ತೋರಿಸ್ತೀನಿ ಒಂದು ನಿಮಿಷ. ಒಂದೇ ಸರಿನಾದ್ರೂ ಮೈನಸ್ ಮಾಡ್ಬಿಡ್ಬೋದು. ಈ ಎಂಟ್ರಿ ನೋಡಿ ಓಪನಿಂಗ್ ಸ್ಟಾಕ್ ಒಂದೇ ಸರಿ ಮೈನಸ್ ಮಾಡ್ಬಿಟ್ಟಿದ್ದಾರೆ ನಮಗೆ 40,000 ಮೈನಸ್ 10,000 30,000. ಇಲ್ಲೇನ್ ಮಾಡಿದ್ದಾರೆ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ತಗೊಂಡಿದ್ದಾರೆ, ಹಂಗಾದ್ರೂ ಮೈನಸ್ ಆಗುತ್ತೆ. ನಾವು ಪ್ರತಿ ಸರಿ ಏನಾದ್ರೂ ಮಾಡ್ಬೇಕು ಅಂದ್ರೆ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ತಗೊಂಡ್ರೆ ಮೈನಸ್ ಆಗುತ್ತೆ. ಸೊ ಆ ತರನಾದ್ರೂ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸ್ಟಾಕ್ ಆಯ್ತು. ಸ್ಟಾಕಿಗೆ ಮಾತ್ರ ತಗೊಂಡ್ರೆ 2,500 ಇಂಟು 12,500 ಮಾಡಿದಾಗ ನಮಗೆ 2,500 ಬರುತ್ತೆ. 25 ಡಿವೈಡ್ ಬೈ 125, 25 ರುಪೀಸ್ ಪ್ರಾಫಿಟ್ ನಮಗೆ. ಇಲ್ಲಿ ಸೋಲ್ಡ್ ಗೂಡ್ಸ್ ಅಟ್ ಕಾಸ್ಟ್ ಪ್ಲಸ್ 25% ಅಂತ ಕೊಟ್ಟಿದ್ದಾರೆ. ಅದು 25% ಡಿವೈಡ್ ಬೈ 125 ಅಂದ್ರೆ ಕಾಸ್ಟ್ ಪ್ಲಸ್ 25 ಅಂತ ಹೇಳ್ಬಿಟ್ಟು 100 ಪ್ಲಸ್ 125 ಒಂದು ಪ್ರಾಡಕ್ಟ್ ಅಂದ್ರೆ 25 ರುಪೀಸ್ ಇನ್ವಾಯ್ಸ್ ಪ್ರೈಸ್ ತರ ಅಥವಾ ಪ್ರಾಫಿಟ್ ತರ. ಅದಕ್ಕೆ ಲೋಡಿಂಗ್ ಮೈನಸ್ ಮಾಡಿದ್ರೆ 2,500. ನೆಕ್ಸ್ಟ್ ಓಪನಿಂಗ್ ಡೇಟರ್ಸ್ 5,000 ಅದೇ ಇದೆ. ಪೆಟ್ಟಿ ಕ್ಯಾಶ್ 1,000 ರುಪೀಸ್ ಮಾಡಿದಾಗ ಟೋಟಲ್ 18,500 ಆಗುತ್ತೆ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 40,000. ಇಲ್ಲಿ ಅವಾಗಲೇ ನೋಡ್ರಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಲೋಡಿಂಗ್ ಮಾಡಿದರೆ 18,000. ಎಷ್ಟು 40,000 ಇಂಟು 1 ಡಿವೈಡ್ ಬೈ 5 ಮಾಡಿದಾಗ 8,000 ರುಪೀಸ್ ಅಷ್ಟೇ ಆಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ರೇಟ್ಸ್ ಟ್ಯಾಕ್ಸಸ್ ಸ್ಯಾಲರೀಸ್ ನಮಗೆ
ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಟು ಬ್ಯಾಂಕ್ ಅಕೌಂಟ್ ನಮಗೆ ಹೆಡ್ ಆಫೀಸಿಂದ ಬ್ರಾಂಚ್ಗೆ ದುಡ್ಡು ಕಳಿಸಿದ್ದಾರೆ ಇವನು ಎಕ್ಸ್ಪೆನ್ಸಸ್ ಆದಾಗ. ಸೊ ಅದಕ್ಕೆ ರೇಟ್ಸ್ ಅಂಡ್ ಟ್ಯಾಕ್ಸ್ 3000, ಸ್ಯಾಲರೀಸ್ 8000, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ 12000. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಲೋಡಿಂಗ್ ಆನ್ ರಿಟರ್ನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ರಿಟರ್ನ್ಸ್ ಟು ಹೆಡ್ ಆಫೀಸ್ 5000 ಇದೆ. ಅದರದ್ದೇ ಲೋಡಿಂಗ್ ಮಾಡಿದರೆ ಎಷ್ಟಾಗುತ್ತೆ? 1000 rupees ಲೋಡಿಂಗ್ ಆಗುತ್ತೆ. 5 ಇಂಟು ನೋಡಿ 5000 ಇದೆ, 1/5 ಮಾಡಿದಾಗ 1000 rupees ಆಗುತ್ತೆ ಲೋಡಿಂಗ್. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ 30,000 ಮತ್ತೆ ಕ್ಯಾಶ್ ಸೇಲ್ ಮಾಡಿದಾಗ ನಮ್ಗೆ ದುಡ್ಡು ಬಂದಿದೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಇಂದ ದುಡ್ಡು ಬಂದಿದೆ. ಸೊ ಟೋಟಲ್ 12,000 ಪ್ಲಸ್ 30,000 42,000 rupees ಆಗುತ್ತೆ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ರಿಟರ್ನ್ಸ್ ಇಂದಿದ್ದು ರಿಟರ್ನ್ಸ್ ಟು 5,000 ಇದೆ, ಅದು ಲಾಡಿಂಗ್ ಇಲ್ಲಿ ಬರ್ದಿದ್ದಾರೆ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಪ್ರೈಸಿಂಗ್ 40,000 ಇದೆ, ಅದು ಲೋಡಿಂಗ್ ಇಲ್ಲಿ 8,000 ಬರ್ದಿದ್ದಾರೆ. ಲಾಸ್ಟ್ಗೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಡೆಟರ್ಸ್, ಕ್ಲೋಸಿಂಗ್ ಪೆಟಿ ಕ್ಯಾಶ್ 20,000 ಮಾಡಿದಾಗ ಟೋಟಲ್ ನಮಗೆ 77,500 ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ ರಿಸರ್ವ್ ಇಂದು ಈ ಕಡೆ ಬರ್ತಾರೆ 15,000 ಇಂಟು 1/5 ಮಾಡಿದಾಗ 3,000 ಬರುತ್ತೆ. ಅದೇ ಅಷ್ಟೇ ಇದು. ನೆಕ್ಸ್ಟ್ ಕ್ಲೋಸಿಂಗ್ ಟೋಟಲ್ ಮಾಡಿದಾಗ 77,500 ಬರುತ್ತೆ. ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 3,000 ಬರುತ್ತೆ. ಇಲ್ಲಿ ನಮಗೆ ಡೆಟರ್ಸ್ ಇಂದು ಮೆಮೊರೆಂಡಮ್ ಸ್ಟಾಕ್ ಆಗಲಿ ಮೆಮೊರೆಂಡಮ್ ಡೆಟರ್ಸ್ ಆಗಲಿ ನಾವು ಯಾವ್ದನ್ನು ಎಂಟ್ರಿನ ಪ್ರಿಪೇರ್ ಮಾಡೋಂಗಿಲ್ಲ. ಯಾಕೆಂದ್ರೆ ನಮಗೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಓಪನಿಂಗ್ ಡೆಟರ್ಸ್ ಕೊಟ್ಟಿದ್ದಾರೆ, ಎಲ್ಲಾನು ಕೊಟ್ಟಿದ್ದಾರೆ. ಇಲ್ಲಿ ಬರೀ ಬ್ರಾಂಚ್ ಅಕೌಂಟ್ ಕ್ರಿಯೇಟ್ ಮಾಡಕ್ ಹೇಳಿದ್ದಾರೆ. ಇಲ್ಲಿ ಓಪನಿಂಗ್ ಡೇಟರ್ಸ್, ಪೆಟಿ ಕ್ಯಾಶ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಾವು ಇದನ್ನ ಮಾಡಕ್ ಅವಶ್ಯಕತೆ ಇಲ್ಲ. ನಾವು ಇಲ್ಲಿ ಬ್ಯಾಡ್ ಡೇಟ್ಸ್ ಕೊಟ್ಟ ತಕ್ಷಣ ನಮಗೆ ಕನ್ಫ್ಯೂಸ್ ಆಗ್ಬೋದು. ಈ ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದಾರೆ ಮೆಮೊರೆಂಡಿಂಗ್ ಡೇಟರ್ಸ್ ಮಾಡ್ಬೇಕೇನೋ ಅಂತ. ಮಾಡಂಗೇನಿಲ್ಲ, ಇಲ್ಲೆಲ್ಲ ಕರೆಕ್ಟ್ ಆಗಿ ಆಲ್ರೆಡಿ ಕೊಟ್ಟಿದ್ದಾರೆ. ಪೂರ್ತಿ ಕ್ವಶನ್ ಓದಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಅದನ್ನೇನ್ ಮಾಡಂಗಿಲ್ಲ. ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ನಾವು ಈ ತರ ಮಾಡಬೇಕು. ಲೋಡಿಂಗ್ ನ ಮೈನಸ್ ಮಾಡೇ ಮಾಡಬೇಕು. ಈ ಕಡೆ ಯಾವ್ದಕ್ ಮಾಡಿದ್ರೆ ಓಪನಿಂಗ್ ಸ್ಟಾಕಿಂಗ್ ಮಾಡಿದ್ರೆ, ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ದಾರೆ, ಇನ್ನು ಲೋಡಿಂಗ್ ಮೈನಸ್ ಮಾಡಿದ್ದಾರೆ. ಮತ್ತೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇನ್ವಾಯ್ಸ್ ಪ್ರೈಸ್ ಲೋಡಿಂಗ್ ಮಾಡಿದ್ದಾರೆ. ಮತ್ತೆ ಗೂಡ್ಸ್ ರಿಟರ್ನ್ ಟು ಇನ್ವಾಯ್ಸ್ ಪ್ರೈಸ್ ಲೋಡಿಂಗ್ ಮಾಡಿದಾಗ ನಮಗೆ ಪ್ರಾಫಿಟ್ 3,000 rupees ಬಂದಿದೆ. 25 ಕಾಸ್ಟ್ ಪ್ಲಸ್ 25% ಅಂತಂದ್ರೆ 125ಗೆ ಪ್ರಾಡಕ್ಟ್ ಸೇಲ್ ಮಾಡಿದ್ದಾರೆ, ಪರ್ ಪ್ರಾಡಕ್ಟ್ ಸೋಲ್ಡ್ ಮಾಡಿದ್ದಾರೆ ಅಂತ ಅಂದಾಗ ಅದಕ್ಕೆ ಅವಾಗ 25/125 ಮಾಡಿದಾಗ 1/5 ಬರುತ್ತೆ. ಹಂಗ್ ಮಾಡ್ಬಿಟ್ಟು ಲೋಡಿಂಗ್ ನ ಮೈನಸ್ ಮಾಡಬೇಕು. ಇಲಸ್ಟ್ರೇಷನ್ ಇಷ್ಟೇ ಫ್ರೆಂಡ್ಸ್. ಇದು ನಮಗೆ ನಾವು ಡೆಟರ್ಸ್ ಅಕೌಂಟ್ ಡೆಟರ್ಸ್ ಮೆಥಡ್ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಸ್ಟಾಕ್ ಅಂಡ್ ಡೆಟರ್ಸ್ ಮೆಥಡ್ ಲಾಸ್ಟ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಅಕೌಂಟ್ ಬರುತ್ತೆ. ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಒಂದು ಇಲಸ್ಟ್ರೇಷನ್ 5 ಏನೋ ನಾನು ಇಲಸ್ಟ್ರೇಷನ್ 5 ನ ನೆಕ್ಸ್ಟ್ ಸ್ಟಾಕ್ ಅಂಡ್ ಡೆಟರ್ಸ್ ಮೆಥಡ್ ಅಲ್ಲಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅದನ್ನ ಈ ಮೆಥಡ್ ಅಲ್ಲಿ ಮಾಡಿಸ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಈ ಮೆಥಡ್ ಸಂಬಂಧಪಟ್ಟಿದ್ದ ಕ್ವಶನ್. ಸೊ ಈ ಮೆಥಡ್ ತಿಳ್ಕೊಂಡ್ರೆ ಅದು ನಮಗೆ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಿಗೆ ಮಾಡಿಸ್ತೀನಿ ಅಂತ ಹೇಳಿದೆ. ಇಲ್ಲಿ ಮಾಡಿಸ್ತೀನಲ್ಲ ಅವಾಗ ಮಾಡಿಸ್ತೀನಿ. ಸ್ಟಾಕ್ ಅಂಡ್ ಡೆಟರ್ಸ್ ಮೆಥಡ್ ಅಂದ್ರೆ ವೆನ್ ದೇರ್ ಆರ್ ಎ ಲಾರ್ಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್, ದಿಸ್ ಮೆಥಡ್ ಈಸ್ particularly maintained by the head office to make efficient control over the branches. ಅಕಸ್ಮಾತ್ ಲಾರ್ಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಇದ್ದಾಗ ಹೆಡ್ ಆಫೀಸು ಈ ಮೆಥಡ್ ನ ಫಾಲೋ ಮಾಡುತ್ತೆ. when the large number of transaction, this method is particularly maintained by the head office to make efficient control over the branch. Under this method we are to open branch stock account at invoice price ಅಲ್ಲಿ ಮತ್ತೆ branch debtors account, branch adjustment account for recording loading for goods and for ascertaining gross profit. Next to branch profit and loss account for ascertaining branch net profit, goods sent to branch account. In addition to above, there are certain accounts which may also be opened. Branch stock account ಅದು ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಮಾಡಬೇಕು. ನೆಕ್ಸ್ಟ್ ಬ್ರಾಂಚ್ ಡೆಟರ್ಸ್ ಅಕೌಂಟ್, ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಅಂದ್ರೆ ಗೂಡ್ಸ್ ಲೋಡಿಂಗ್ ನಾವು ಇಲ್ಲಿ ಲೋಡಿಂಗ್ ಮಾಡಿದ್ವಲ್ಲ ಆ ಲೋಡಿಂಗ್ ನ ಇಲ್ಲಿ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಲ್ಲಿ ಮಾಡಬೇಕಾಗುತ್ತೆ. ಮತ್ತೆ ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಷ್ಟು ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಬ್ರಾಂಚ್ ಎಕ್ಸ್ಪೆನ್ಸಸ್ ಅಕೌಂಟ್ ಮತ್ತೆ ಇದ್ರ ಜೊತೆಗೆ ಬ್ರಾಂಚ್ ಕ್ಯಾಶ್ ಅಕೌಂಟ್, ಬ್ರಾಂಚ್ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್, ಅಬ್ನಾರ್ಮಲ್ ಲಾಸ್ ಆರ್ ಲಾಸ್ಟ್ ಇನ್ ಟ್ರಾನ್ಸಿಸ್ಟ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಅಂಡರ್ ದಿಸ್ ಮೆಥಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಕೌಂಟ್ ಈಸ್ ದ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ವಿಚ್ ಹೆಲ್ಪ್ಸ್ ಟು ಅಸರ್ಟೈನ್ ಗ್ರಾಸ್ ಪ್ರಾಫಿಟ್. ಇಟ್ ಟೇಕ್ಸ್ ಓನ್ಲಿ ಟು ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್, closing stock, goods sent to branch, goods returned by branch, any abnormal loss, surplus of stock. ಇಲ್ಲಿ ನಾವು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಮುಖ್ಯವಾಗಿ ಓಪನ್ ಮಾಡ್ತೀವಿ ಗ್ರಾಸ್ ಪ್ರಾಫಿಟ್ ನ ತಿಳ್ಕೊಳ್ಳೋಕೋಸ್ಕರ. ಆ ಅಕೌಂಟ್ ಅಲ್ಲಿ ಏನೇನು ಎಂಟ್ರೀಸ್ ಬರುತ್ತೆ ಅಂದ್ರೆ ಓಪನಿಂಗ್ ಸ್ಟಾಕ್ ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಬರುತ್ತೆ, ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಬರುತ್ತೆ, ಅಥವಾ ಅಬ್ನಾರ್ಮಲ್ ಲಾಸ್, ಸರ್ಪ್ಲಸ್ ಆಫ್ ಸ್ಟಾಕ್ ಇದ್ರೆ ಅದು ಮಾತ್ರ ಬರುತ್ತೆ. ಇಲ್ಲಿ ಅದನ್ನ ಯಾವ ತರ ಅಂದ್ರೆ ನಾವಿಲ್ಲಿ ಲೋಡಿಂಗ್ ಅಂತ ಹೇಳಿ ಕಂಪ್ಯೂಟ್ ಮಾಡಿದ್ವಿ. ಆ ಲೋಡಿಂಗ್ ಎಂಟ್ರೀಸ್ ನಾವು ಈ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಲ್ಲಿ ಮಾಡ್ತೀವಿ ಅಷ್ಟೇ. ಅಪ್ಪರೆಂಟ್ ಪ್ರಾಫಿಟ್ ಅಂಡ್ apparent loss ಅಂತ ಅಂದ್ರೆ an unusual increase or decrease in the value of stock arises at branch stock account due to inaccurate prediction of the expected selling price of the goods which are invoiced by the head office. ಕೆಲವೊಂದ್ಸರಿ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ
ಜಾಸ್ತಿ ಬರ್ಬೋದು, ಕೆಲವೊಂದ್ಸರಿ ಕಡಿಮೆ ಬರ್ಬೋದು. ನಾವು ಅದೇನಾದರೂ ಸೆಲ್ಲಿಂಗ್ ಪ್ರೈಸಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದಾಗ ಅಂಥ ಟೈಮಲ್ಲಿ ಯೂಶಲಿ ಹೆಡ್ ಆಫೀಸ್ ಸೆಂಡ್ ಗೂಡ್ಸ್ ಆಫ್ಟರ್ ಚಾರ್ಜಿಂಗ್ ಸರ್ಟೆನ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಹೆಡ್ ಆಫೀಸ್ ನಮಗೆ ಗೂಡ್ಸ್ನ ಹಂಗೆ ಸೆಂಡ್ ಮಾಡಲ್ಲ, ಸ್ವಲ್ಪ ಪ್ರಾಫಿಟಲ್ಲಿ ಸೆಂಡ್ ಮಾಡುತ್ತೆ. ಹೆಡ್ ಆಫೀಸ್ ಬ್ರಾಂಚ್ಗೆ ಸ್ವಲ್ಪ ಪ್ರಾಫಿಟಲ್ಲಿ ಸೆಂಡ್ ಮಾಡುತ್ತೆ, ಪ್ರಾಫಿಟ್ ಇನ್ನೂ ಸ್ವಲ್ಪ ಪ್ರಾಫಿಟ್ ಹಾಕ್ಬಿಟ್ಟು ಕಸ್ಟಮರ್ಸ್ಗೆ ರಿಟೇಲಲ್ಲಿ ಸೆಂಡ್ ಮಾಡುತ್ತೆ. ಸೊ ಬಟ್ ಇನ್ ರಿಯಾಲಿಟಿ ದ ಸೆಟ್ ಗೂಡ್ಸ್ ಆರ್ ಸೋಲ್ಡ್ ಈದರ್ ಅಟ್ ಹೈಯರ್ ಆರ್ ಲೋಯರ್ ಪ್ರೈಸ್ ರಾದರ್ ದೆನ್ ದ ಪ್ರೈಸ್ ಫಿಕ್ಸ್ಡ್ ಬೈ ದ ಹೆಡ್ ಆಫೀಸ್ ಫಾರ್ ವಿಚ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ಶೋ ಇದರ್ ಎ ಸರ್ಪ್ಲಸ್ ಆಫ್ ಸ್ಟಾಕ್ ವಿಚ್ ಈಸ್ ನೌನ್ ಹಿಯರ್ ಆಸ್ ಎ apparent profit or a shortage of stock which is known as a apparent loss. This said apparent profit or loss should be recorded as under. ಅಂದರೆ ನಾವು ಇಲ್ಲಿ ಬ್ರಾಂಚ್ ನಮಗೆ ಹೆಡ್ ಆಫೀಸು ಬ್ರಾಂಚಿಗೆ ಸ್ವಲ್ಪ ಪ್ರಾಫಿಟ್ ಹಾಕಿ ಸೆಂಡ್ ಮಾಡಿದಾಗ ಬ್ರಾಂಚ್ ಏನು ಮಾಡುತ್ತೆ, ಅದಕ್ಕಿಂತ ಕಡಿಮೆಲಾದರೂ ಸೆಂಡ್ ಮಾಡುತ್ತೆ ಅಥವಾ ಸೋಲ್ಡ್ ಮಾಡುತ್ತೆ, ಅದಕ್ಕಿಂತ ಜಾಸ್ತಿಯಲ್ಲಾದರೂ ಸೋಲ್ಡ್ ಮಾಡುತ್ತೆ ರಾದರ್ ದೆನ್ ಪ್ರೈಸ್ ಫಿಕ್ಸ್ಡ್ ಬೈ ದ ಹೆಡ್ ಆಫೀಸ್. ಅಂಥ ಟೈಮಲ್ಲಿ ಬ್ರಾಂಚ್ ಸ್ಟಾಕ್ ಅಕೌಂಟಲ್ಲಿ ಸರ್ಪ್ಲಸ್ ಆಫ್ ಸ್ಟಾಕ್ ಬಂದರೆ ಅದನ್ನು ಅಪ್ಪರೆಂಟ್ ಪ್ರಾಫಿಟ್ ಅಂತೀವಿ. ಅದೇ ಥರ ಶಾರ್ಟೇಜ್ ಆಫ್ ಸ್ಟಾಕ್ ಅಂತ ಬಂದರೆ ಅದನ್ನು ಅಪ್ಪರೆಂಟ್ ಲಾಸ್ ಅಂತ ಅಂತೀವಿ. ದ ಅಪ್ಪರೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಇಲ್ಲೊಂದು ಎಂಟ್ರಿ ಕೊಟ್ಟಿದ್ದಾರೆ, ಬ್ರಾಂಚ್ ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಅಪ್ಪರೆಂಟ್ ಪ್ರಾಫಿಟ್ ಅಕೌಂಟ್, ಅಪ್ಪರೆಂಟ್ ಪ್ರಾಫಿಟ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್, ಅಂದ್ರೆ ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಹೇಳ್ಬಿಟ್ಟು. ಆ ತರ ಅಕಸ್ಮಾತ್ ನಾವು ಜಾಸ್ತಿ ರೇಟಿಗೆ ಸೋಲ್ಡ್ ಮಾಡಿದಾಗ ಸರ್ಪ್ಲಸ್ ಆಫ್ ಸ್ಟಾಕ್ ಬರ್ಬೋದು, ಅವಾಗ ಅಪ್ಪರೆಂಟ್ ಪ್ರಾಫಿಟ್ ಆಗುತ್ತೆ. ನಾವು ಏನಾದರೂ ಕಡಿಮೆ ರೇಟಿಗೆ ಸೋಲ್ಡ್ ಮಾಡಿದಾಗ ಶಾರ್ಟೇಜ್ ಆಫ್ ಸ್ಟಾಕ್ ಬರ್ಬೋದು, ಅಪ್ಪರೆಂಟ್ ಲಾಸ್ ಬರುತ್ತೆ. ಅಂತ ಟೈಮಲ್ಲಿ ಈ ಎಂಟ್ರಿ ಬರುತ್ತೆ. ನೆಕ್ಸ್ಟ್ ಇನ್ ಕೇಸ್ ಅಪ್ಪರೆಂಟ್ ಪ್ರಾಫಿಟ್ ಬಂದಾಗ ಈ ಎಂಟ್ರಿ ಬರುತ್ತೆ. ಇನ್ ಕೇಸ್ ಆಫ್ ಅಪ್ಪರೆಂಟ್ ಲಾಸ್ ದ ಎಂಟ್ರಿ ವಿಲ್ ಬಿ ರಿವರ್ಸ್ಡ್. ಈ ಎಂಟ್ರಿನೇ ರಿವರ್ಸ್ ಆಗುತ್ತೆ. ಅಂತಂದ್ರೆ ಏನ್ ಬರುತ್ತೆ, ಅಪ್ಪರೆಂಟ್ ಲಾಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಕೌಂಟ್, ಅಪ್ಪರೆಂಟ್ ಲಾಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಕೌಂಟ್. ನೆಕ್ಸ್ಟ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಅಪ್ಪರೆಂಟ್ ಲಾಸ್. ಇದೇ ಎಂಟ್ರಿ ಉಲ್ಟಾ ಆಗುತ್ತೆ. ಅಪ್ಪರೆಂಟ್ ಲಾಸ್ ಬರುತ್ತೆ, ಪ್ರಾಫಿಟ್ ಬರಲ್ಲ. ಅಪ್ಪರೆಂಟ್ ಲಾಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಕೌಂಟ್ ಡೆಬಿಟ್, ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಅಪ್ಪರೆಂಟ್ ಲಾಸ್ ಅಕೌಂಟ್. ಅಕಸ್ಮಾತ್ ಸ್ಟಾಕ್ ಅಂಡ್ ಡೆಟರ್ಸ್ ಮೆಥಡ್ ಫಾರ್ ಡಿಪೆಂಡೆಂಟ್ ಬ್ರಾಂಚಸ್ಗೆ ಯಾವ ತರ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಲೆಡ್ಜರ್ ಅಕೌಂಟ್, ದ ಫಾಲೋಯಿಂಗ್ ಅಕೌಂಟ್ಸ್ ಆರ್ ಮೇಂಟೈನ್ ಬೈ ದ ಹೆಡ್ ಆಫೀಸ್ ಅಂಡರ್ ದ ಸ್ಟಾಕ್ ಅಂಡ್ ಡೆಟರ್ ಸಿಸ್ಟಮ್. ಈ ಅಕೌಂಟ್ಸ್ನೆಲ್ಲ ಮೇಂಟೈನ್ ಮಾಡಬೇಕು. ಬ್ರಾಂಚ್ ಸ್ಟಾಕ್ ಅಕೌಂಟ್ ಆರ್ ಬ್ರಾಂಚ್ ಟ್ರೇಡಿಂಗ್ ಅಕೌಂಟ್ ಟು ಅಸರ್ಟೈನ್ ಗ್ರಾಸ್ ಪ್ರಾಫಿಟ್ ಅಸರ್ಟೈನ್ ಮಾಡಕ್ಕೆ ಬ್ರಾಂಚ್ ಸ್ಟಾಕ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ಗೆ ನೆಟ್ ಪ್ರಾಫಿಟ್ ಅಸರ್ಟೈನ್ ಮಾಡಕ್ಕೆ, ಡೇಟರ್ಸ್ಗೆ ಕ್ರೆಡಿಟ್ಸ್ ಮತ್ತೆ ರೆಕಾರ್ಡ್ ರಿಸೀವಬಲ್ ಮತ್ತೆ ಕ್ರೆಡಿಟ್ ಸೇಲ್ಸ್ ಮಾಡಕ್ಕೆ, ಎಕ್ಸ್ಪೆನ್ಸಸ್ಗೆ ರೆಕಾರ್ಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಟ್ ಬ್ರಾಂಚ್, ಕ್ಯಾಶ್ ಅಕೌಂಟ್ಗೆ ಬ್ರಾಂಚ್ ಕ್ಯಾಶ್ ಪೊಸಿಷನ್ಸ್ ರೆಮಿಟೆನ್ಸ್, ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ರಿವರ್ಸ್ ಲಾಡಿಂಗ್ ದಟ್ ಈಸ್ ಅನ್ರಿಯಲೈಸ್ಡ್ ಪ್ರಾಫಿಟ್. ಇಲ್ಲಿ ಲೋಡಿಂಗ್ ಮಾಡಿರ್ತೀವಲ್ಲ ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಇದೆ. ಅನ್ರಿಯಲೈಸ್ಡ್ ಪ್ರಾಫಿಟ್ಗೋಸ್ಕರ ನಾವು ಅಡ್ಜಸ್ಟ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ಅಂದ್ರೆ ಟು ರೆಕಾರ್ಡ್ ಗೂಡ್ಸ್ ಸೆಂಟ್ ಆರ್ ರಿಟರ್ನ್ಡ್. ಬ್ರಾಂಚ್ ಅಸೆಟ್ಸ್ ಅಕೌಂಟ್ ಟು ರೆಕಾರ್ಡ್ ಅಸೆಟ್ಸ್ ಅಟ್ ಬ್ರಾಂಚ್ ಇಫ್ ಎನಿ. ಈ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತೀವಿ ಸ್ಟಾಕ್ ಅಂಡ್ ಡೆಟರ್ಸ್ ಮೆಥಡ್ ಅಲ್ಲಿ. ಡಿಪೆಂಡೆಂಟ್ ಬ್ರಾಂಚ್ಗೋಸ್ಕರ ಹೆಡ್ ಆಫೀಸ್ ಪ್ರಿಪೇರ್ ಮಾಡುತ್ತೆ ಈ ಇಷ್ಟ ಅಕೌಂಟ್ಸ್. ಇದು ಡಿಪೆಂಡೆಂಟ್ ಬ್ರಾಂಚ್ಗೆ, ಇದು ಇಂಡಿಪೆಂಡೆಂಟ್ ಬ್ರಾಂಚ್ಗೆ. ಇಲ್ಲಿ ಡಿಪೆಂಡೆಂಟ್ ಬ್ರಾಂಚ್ಗೆ ಈ ತರ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಅದು ಸ್ಟಾಕ್ ಅಂಡ್ ಡೆಟರ್ಸ್ ಅಕೌಂಟ್ ಅಲ್ಲಿ ಏನೇನು ಬರುತ್ತೆ, ಏನಕ್ಕೆ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇದು ಅಪ್ಪರೆಂಟ್ ಪ್ರಾಫಿಟ್ ಅಥವಾ ಅಪ್ಪರೆಂಟ್ ಲಾಸ್ ಯಾವಾಗ ಅರೈಸ್ ಆಗುತ್ತೆ, ಹೆಂಗ್ ಅರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲಸ್ಟ್ರೇಷನ್ ನೋಡೋಣ, ಜರ್ನಲ್ ಎಂಟ್ರೀಸ್ ಕೊಟ್ಟಿದ್ದಾರೆ. ಜರ್ನಲ್ ಎಂಟ್ರೀಸ್ ನೋಡೋಣ, ಅದಾದ್ಮೇಲೆ ಇಲಸ್ಟ್ರೇಷನ್ ನೋಡೋಣ. ಸೊ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಜರ್ನಲ್ ಎಂಟ್ರೀಸ್ ನೋಡೋಣ ಮತ್ತೆ ಇಲಸ್ಟ್ರೇಷನ್ ನೋಡೋಣ. ಈ ಕ್ಲಾಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ.